ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ಥನೂಭಿಃ ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಠನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಮುಂಡಕ ಉಪನಿಷತ್ ಎರಡನೇ ಮುಂಡಕ ಮೊದಲನೇ ಖಂಡ. 3 ಮಂತ್ರಗಳನ್ನು ನೋಡಿದ್ವಿ. 3 ಮಂತ್ರಗಳನ್ನು ನೋಡಿದ್ವಿ. 4 ಆಗಿಲ್ಲ, ಆಗಬೇಕು. ಉಪನಿಷತ್ತಲ್ಲಾಗೋಗಿದೆ, ನಮಗಾಗಿಲ್ಲ. ಸರಿ, ಎಲ್ಲಿದ್ವಿ? ಅಂದರೆ ಅದಕ್ಕಿಂತ ಮುಂಚೆ ಎಲ್ಲಿದ್ವಿ? ಏಕವಿಜ್ಞಾನೇನ ಸರ್ವವಿಜ್ಞಾನಂ ಭವತಿ ಅನ್ನುವಂತಹ ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ ಋಷಿ. ಇಲ್ಲಿ ತದೇತತ್ ಸತ್ಯಂ ಅಂತುವ ತಟಸ್ಥ ಲಕ್ಷಣವನ್ನು ಹೇಳಿ, ದಿವ್ಯ ಹ್ಯಮೂರ್ತಃ ಅಂತ ಸ್ವರೂಪ ಲಕ್ಷಣವನ್ನು ಹೇಳಿ, ಆಮೇಲೆ ಏನಾಗಿದೆ? ಅಕ್ರಮ ಸೃಷ್ಟಿ ಶುರುವಾಗಿದೆ. ಅಕ್ರಮ ಸಕ್ರಮ ಆಯಿತಲ್ವ, ಹಾಗೆ ಅಕ್ರಮ ಸೃಷ್ಟಿ ಶುರುವಾಗಿದೆ. 3ನೇ ಮಂತ್ರದಲ್ಲಿ ಸಮಷ್ಟಿ ಕಾರಣ ಶರೀರ ಉಪಹಿತ ಚೈತನ್ಯದಿಂದ ಸಮಷ್ಟಿ ಸೂಕ್ಷ್ಮ ಶರೀರ ಉಪಹಿತ ಚೈತನ್ಯ, ಆಮೇಲೆ ಈಗ 4ನೇ ಮಂತ್ರದಲ್ಲಿ ಸಮಷ್ಟಿ ಸ್ಥೂಲ ಶರೀರ ಉಪಹಿತ ಚೈತನ್ಯ ಬರುತ್ತೆ. ಸೊ ಮಂತ್ರಗಳನ್ನ ವಿಭಜನೆ ಮಾಡಬೇಕಂದ್ರೆ ನಿಮಗೆ ಗೊತ್ತಿರಬೇಕು, ಒಂದು ಕಾರಣ ಶರೀರದಿಂದ ಸೂಕ್ಷ್ಮ, ಸೂಕ್ಷ್ಮದಿಂದ ಸ್ಥೂಲ. ಸೊ ಯಾವಾಗ ಶರೀರ ಎಲ್ಲ ಬರುತ್ತೋ, ವಿಶ್ವ ವಿರಾಟ್ ತೈಜಸ ಬರುತ್ತೋ, ಹಾಗೆ ಪ್ರಾಜ್ಞ ಈಶ್ವರ ಹಿರಣ್ಯಗರ್ಭ. ಆರ್ಡ್ರ್ ಒಂಥರ ಹೇಳ್ತಿದ್ದೀನಿ, ಬಟ್ ಎಲ್ಲ ಒಂದೇ. ವಿಶ್ವ, ಆಮೇಲೆ ವಿಶ್ವನಿಗೆ ವಿರಾಟ್, ಪ್ರಾಜ್ಞಾಗೆ ತೈಜಸ ಅಲ್ವಾ, ಈಶ್ವರ. ಸರಿ, ಅದು ಯಾವುದು ಹಾಕೊಳ್ಳಿ, ಆ್ಯಸ್ ದ ಕೇಸ್ ಮೇ ಬಿ. ಅಲ್ಲಿಗೆ ಅದು ಬಂದಿದ್ದ ತಕ್ಷಣ, ಸಮಷ್ಟಿಲಿ ಬಂದಿದ್ದ ತಕ್ಷಣ ವ್ಯಷ್ಟಿಗೂ ನೀವು ಹಾಕ್ಕೊಳ್ಬೇಕು. ಸೊ ಇಲ್ಲಿ 4ನೇ ಮಂತ್ರ ವಿರಾಟ್ ಪುರುಷನ ಲಕ್ಷಣವನ್ನು ಹೇಳ್ತಿದೆ. 3ನೇ ಮಂತ್ರ ಹಿರಣ್ಯ ಗರ್ಭವನ್ನು ಹೇಳ್ತು, ಹಿರಣ್ಯ ಗರ್ಭದ ಜೊತೆಗೆ ವ್ಯಷ್ಟಿವನ್ನು ಹೇಳ್ತು, ತೈಜಸವನ್ನು ಹೇಳ್ತು. ಸೊ ನೆನ್ನೆ ಇದೊಂದು ಒಳ್ಳೆ ಉಪಾಸನೆ ಅಂತ ನೋಡಿದ್ವಿ. ಈ 4ನೇ ಮಂತ್ರ ಹೇಗೆ ವಿಷ್ಣು ಸಹಸ್ರನಾಮಕ್ಕೂ ಧ್ಯಾನ ಶ್ಲೋಕಕ್ಕೂ ಹಾಗೂ ಗೀತಾ 11ನೇ ಅಧ್ಯಾಯದ ಧ್ಯಾನ ಇದು ಚಾಪ್ಟರ್ಗೂ ಇದನ್ನು ಹೋಲಿಸ್ಕೊಂಡ್ವಿ. ಅಲ್ಲಿ ಅಗ್ನಿಮೂರ್ಧ ಕಠೋಪನಿಷತ್ ರೆಫರೆನ್ಸು ನೋಡಿದ್ವಿ. ಭಗವಂತನ ತಲೆ ಯಾವುದು ಅಂತಂದರೆ ಸ್ವರ್ಗಲೋಕ. ಅದನ್ನು ಉಪಾಸನೆ ಅಂತ ಮೆಡಿಟೇಟ್ ಮಾಡಬೇಕು. ಮೆಡಿಟೇಷನ್ ಅಂದರೆ ಇಲ್ಲಿ ಟು ಥಿಂಕ್. ವೇದಾಂತಿಕ್ ಮೆಡಿಟೇಷನ್ ಆಲ್ಸೋ ಟು ಥಿಂಕ್. ದ್ವೈತ ಉಪಾಸನೆ ಆಲ್ಸೋ, ದ್ವೈತ ಮೆಡಿಟೇಷನ್ ಆಲ್ಸೋ ಟು ವಿಷುವಲೈಸ್ ಆ್ಯಂಡ್ ಥಿಂಕ್. ಭಾವನೆ ಮಾಡಿ ಆಲೋಚನೆ ಮಾಡೋದು. ವೇದಾಂತಿಕ್ ಮೆಡಿಟೇಷನ್ ಅಲ್ಲಿ ಭಾವನೆ ಏನಿಲ್ಲ, ನೀವೇ ಆಗಿದ್ದೀರಿ, ನಾನೇ ಆಗಿದ್ದೀನಿ, ಅದನ್ನು ಫ್ಯಾಕ್ಟ್ ಅಂತ ಒಪ್ಕೊಳ್ಳೋದು. ಅದಕ್ಕೆ ಡಿಫ್ರೆನ್ಸ್ನೇ ನೋಡಿದ್ವಿ. ಆಲ್ಮೋಸ್ಟ್ ಉಪಾಸನೆಗೂ ನಿಧಿಧ್ಯಾಸನಕ್ಕೂ ವ್ಯತ್ಯಾಸ ಏನು ಅಂತ ನೋಡಿದ್ವಿ. ಇಲ್ಲಿ ಉಪಾಸನೆಯನ್ನು ಹೇಳ್ತಿದ್ದೆ. ಸೊ ವೇದದಲ್ಲಿ ಎಲ್ಲ ಹಿರಣ್ಯಗರ್ಭ ಉಪಾಸನೆ ಅಥವಾ ವಿಶ್ವರೂಪ ಉಪಾಸನೆಯೇ ಹೆಚ್ಚು. ಏಕರೂಪ ಉಪಾಸನೆ ಬಹಳ ಕಮ್ಮಿ. ನಾವು ಮಂದಾಧಿಕಾರಿ ಆಗಿರೋದ್ರಿಂದ ನಮಗೆ ಏಕರೂಪ ಉಪಾಸನೆ ಬೇಕಾಗತ್ತೆ. ಯಾಕೆ? ವಿಕ್ಷೇಪ ಶಕ್ತಿ ಜಾಸ್ತಿ ಇರೋದ್ರಿಂದ. ಇವಾಗ ಜಪ ಮಾಡಬೇಕಂದ್ರೆ ಮಾನಸಿಕವಾಗಿ ಜಪ ಮಾಡಿ ಅಂದರೆ ಕೆಲವರಿಗೆ ಕಷ್ಟ. ಅದಕ್ಕೆ ಜೋರಾಗಿ ಹೇಳ್ಕೊಳ್ತಾರೆ ಕಾನ್ಸಂಟ್ರೇಷನ್ ಬರಲಿ ಅಂತ. ಇಲ್ಲಾಂದರೆ ಲಿಪ್ ಮೂಮೆಂಟ್ ಆದರೂ ಇರುತ್ತೆ, ಇಲ್ಲಾಂದ್ರೆ ಅಂತಾರೆ. ಯಾಕಂದರೆ ಅದು ಪಕ್ಕದಲ್ಲಿ ಏನಾದ್ರು ಒಂದು ಸ್ವಲ್ಪ ಶಬ್ದ ಆದ್ರೂ ನಮ್ಮ ಕಾನ್ಸಂಟ್ರೇಷನ್ಗೆ ಅಫೆಕ್ಟ್ ಆಗುತ್ತೆ ಅಂತ. ಸೊ ಇದೆಲ್ಲ ಮಾನಸಿಕ ಉಪಾಸನೆ. ಮನಸ್ಸು ತುಂಬ ಸೂಕ್ಷ್ಮವಾಗ್ತಾ ಹೋಗಬೇಕು. ಮನಸ್ಸು ಯಾವಾಗ ತುಂಬ ಸೂಕ್ಷ್ಮವಾಗಿ ಸಟಲ್ ಆಗ್ತಾ ಹೋಗುತ್ತೋ ಆಗ ವೇದಾಂತ ವಿಚಾರ ಮನಸ್ಸಿಗೆ ಬೀಳೋಕ್ಕೆ ಅರ್ಥ ಆಗುತ್ತೆ. 108 ಜಪ ಮಾಡಿ ಕೇಳಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಇವಾಗ ಜಪ ಮಾಡಿದ ತಕ್ಷಣ ಈ ಥರ ಪಾಠ ಆದರೆ ಈಸಿಯಾಗಿ ಸಿಪಿನ್. ಇಲ್ಲ ಅಂದರೆ ಹೊರಗಡೆ ಯಾರನ್ನೆಲ್ಲ ನೋಡ್ಕೊಂಬಂದಿದ್ರೋ ಅದ್ರ ಜೊತೆಗೆ ವೇದಾಂತನೂ ಸಿಪಿನ್ ಆದಾಗ ಪಂಚೀಕರಣ ಆಗೋಗುತ್ತೆ ಅಲ್ವಾ? ಪಂಚೀಕರಣ ಆದಾಗ ಮಿಕ್ಸ್ಚರ್. ಅಗ್ನಿಮೂರ್ಧ
ಭಗವಂತನ ತಲೆ ಸ್ವರ್ಗಲೋಕ, ಕಣ್ಣು ಸೂರ್ಯ, ಇನ್ನೊಂದು ಕಣ್ಣು ಚಂದ್ರ. ಚಕ್ಷುಷಿ ಚಂದ್ರ ಸೂರ್ಯವು. ನನ್ನ ಏನು ನೋಡೋದು ಅದೇ. ದಿಶಃ ಶ್ರೋತ್ರೆ, 10 ದಿಕ್ಕುಗಳು ಭಗವಂತನ ಕಿವಿಗಳಂತೆ. 10 ದಿಕ್ಕು ಡೈರೆಕ್ಷನ್ 10 ಯಾವುದು? 4 ಗೊತ್ತು, ಕಾರ್ನರ್ಸು ಮೇಲೆ ಕೆಳಗಡೆ. ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ವಾಸ್ತು. ನಾರ್ತ್ ಈಸ್ಟ್ ಸೌತ್ ಈಸ್ಟ್ ನಾರ್ತ್ ವೆಸ್ಟ್ ಸೌತ್ ವೆಸ್ಟ್, ಅಧಃ ಅಪ್ ಡೌನ್, ಅಧಃ ಊರ್ಧ್ವ, ಅಪ್ ಆ್ಯಂಡ್ ಡೌನ್. 10 ಡೈರೆಕ್ಷನು ಭಗವಂತನ ಕಿವಿಯಂತೆ. ಈ ಥರ ಧ್ಯಾನ ಮಾಡಬೇಕು. ಅಂದರೆ ನಾನು ನಿಮಗೊಂದು ಸೀಕ್ರೆಟ್ ಹೇಳ್ತೀನಿ, ಯಾರಿಗೂ ಹೇಳಬೇಡ ಅಂತ ಅನ್ನೋದಿಲ್ಲ. ಅದು ಸೀಕ್ರೆಟ್ ಅಲ್ಲ, ಭಗವಂತ ತಿಳ್ಕೊಂಡ್ಬಿಡ್ತಾನೆ. ಯಾರಿಗೂ ಹೇಳಬೇಡಿ ಸೀಕ್ರೆಟ್ ಅಂತೀವಲ್ಲ, ಎಷ್ಟೇ ಮರೆ ಮಾಚಿದ್ರೂ ಭಗವಂತನ ಕಿವಿಗೆ ಬೀಳುತ್ತೆ. ನಾವು ಅಂದ್ಕೊಳ್ತೀವಿ ಯಾರಿಗೂ ನಾ ಹೇಳಿಲ್ಲ ಅಂತ, ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬಿಟ್ಟರೆ ಯೋಚನೆ ಮಾಡಿ, ನಮ್ಮಲ್ಲಿ ಮನಸ್ಸಲ್ಲೊಂದು ಕಾನ್ಷಿಯನ್ಸ್ ಇರುತ್ತೆ, ನಾ ತಪ್ಪು ಮಾಡ್ತಿದ್ದೀನೋ ಸರಿ ಮಾಡ್ತಿದ್ದೀನಿ ಅಂತ. ಅದನ್ನು ಮರೆ ಮಾಚ್ಬೋದು. ಅದನ್ನು ಭಗವಂತನಲ್ಲಿ ಸಾಕ್ಷಿ ದೃಷ್ಟಿಯಿಂದ ಮರೆ ಮಾಚಕ್ಕೆ ಸಾಧ್ಯ ಇಲ್ಲ. ಇಲ್ಲೂ ಸಾಧ್ಯವಿಲ್ಲ. ಭಗವಂತನ ಎಲ್ಲ ಕಿವಿಗಳು ನೋಡ್ತಾ ಇರುತ್ತೆ, ಕೇಳಿಸ್ಕೊಳ್ತಾ ಇರುತ್ತೆ. ಈ ಅವೇರ್ನೆಸ್ ಬಂದ್ರೇ ಒಬ್ಬ ಮನುಷ್ಯ ಧರ್ಮ ಮಾರ್ಗದಲ್ಲಿ ಬಂದ್ಬಿಡ್ತಾನೆ. ಇಷ್ಟು ಅವೇರ್ನೆಸ್ ಬಂದ್ರೇ ಸಾಕು ಅಲ್ವಾ? ಯಾವ ಸೀಕ್ರೆಟ್? ನೀವು ಮ್ಯಾಕ್ಸಿಮಮ್ ಏನು ಸೀಕ್ರೆಟ್ ಹೇಳ್ಕೊಂಡ್ರು ಇದು ಯಾರಿಗೂ ಹೇಳ್ಬಿಡಿ ಅಂದ್ರೆ ಮಿಥ್ಯಾ ತಾನೇ. ಅದು ಸತ್ಯ ಹೇಳೋಕ್ಕೆ ಸಾಧ್ಯವಿಲ್ವ? ಅದಕ್ಕೆ ಸೀಕ್ರೆಟ್ ಮಿಥ್ಯಾನೇ ನೀವು ಹೇಳಬೇಕು. ಸತ್ಯ ಇದ್ದಿದ್ರೆ ಓಪನಾಗಿ ಹೇಳ್ಬಿಡ್ತೀರಲ್ಲ. ಸೊ ಸೀಕ್ರೆಟ್ ಈಸ್ ಆಲ್ಸೋ ಮಿಥ್ಯ. ಮಿಥ್ಯಕ್ಕೆ ನಾವು ಸತ್ಯತ್ವವನ್ನು ಕೊಟ್ಟಿದ್ದೀವಿ. ವಾಗಾದಿ ವಿವೃತಾಶ್ಚ ವೇದಾಃ. ಭಗವಂತನ ವಾಕ್, ಮಾತು ಏನು ಅಂದರೆ ಎಲ್ಲ ವೇದರಾಶಿಗಳಂತೆ. ವಾಗಾದಿ ವಿವೃತಾಶ್ಚ, ಅದು ಚ ಅಂದ್ರೆ ಆ್ಯಂಡ್, ಅದು ವಿವೃತ ಅಂದರೆ ಪ್ರಸಿದ್ಧ ಅಂತ ಶಂಕರರು ಬರೀತಾರೆ. ಪ್ರಸಿದ್ಧ, ಪಾಪ್ಯುಲರ್ ಅಂತ. ಭಗವಂತನ ಮಾತೆಲ್ಲ ವೇದಗಳು. ಸುಮಾರು ಎಷ್ಟಿದೆ ನಮ್ಮಲ್ಲಿ? 4 ವೇದಗಳು ನೋಡಿದ್ವಲ್ಲ. ಶಿಕ್ಷಾಕಲ್ಪ, ವೇದ ಅಂಗಗಳು, ಉಪವೇದಗಳು. ಅದಕ್ಕೆ ಹೇಳ್ತಾರಲ್ಲ, ಒಂದು ಸುಭಾಷಿತ ಗೊತ್ತಿದೆ, ಅನಂತಶಾಸ್ತ್ರಂ ಬಹುವೇದಿತವ್ಯಂ ಅಲ್ಪಶ್ಚ ಕಾಲಃ ಬಹವಶ್ಚ ವಿಘ್ನಾಃ ಯತ್ ಸಾರಭೂತಂ ತದ್ ಉಪಾಸಿತವ್ಯಂ ಹಂಸೋ ಯಥ ಕ್ಷೀರ ಇವಾಂಬು ಮಿಶ್ರಂ. ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಸುಮಾರಿದೆ. ಅಯ್ಯೋ ಅದೆಲ್ಲ ಓದಬೇಕಾ ಸ್ವಾಮೀಜಿ? ಇಷ್ಟು ವೇದ ಎಲ್ಲ ಓದಬೇಕಾ? ವೇದ ಓದ್ಬೇಡಿ ಅಂದರೆ ವೇದ ಓದ್ತೀನಿ ಅಂತಾರೆ. ನಿಮಗೆ ಬೇರೆ ಇದೆ ಅಂದರೆ ಕೇಳಲ್ಲ. ಅನಂತಶಾಸ್ತ್ರಂ ಬಹು ವೇದಿತವ್ಯಂ, ಅಧ್ಯಯನ ಮಾಡಬೇಕು, ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಅನಂತಶಾಸ್ತ್ರಂ ಬಹು ವೇದಿತವ್ಯಂ ಅಲ್ಪಶ್ಚ ಕಾಲ. ನಮಗಿರೋವಂಥದ್ದು ಎಷ್ಟು? 60-70. ಅದರಲ್ಲೇ 60 ವರ್ಷದವರೆಗೂ ರಿಟೈರ್ಮೆಂಟ್ ಆದಮೇಲೆ ಕನ್ಸಲ್ಟೇಷನ್ಗೆ ಹೋಗ್ತಾರಲ್ಲ. ಏನೋ ಅವ್ರದ್ದು ಇದು, ದೇ ಹ್ಯಾವ್ ಕಾಲ್ಡ್ ಮೀ ಫಾರ್ ಕನ್ಸಲ್ಟೇಷನ್ ಅಂತ. ಅಲ್ಪಶ್ಚ ಕಾಲ, ಆದರೆ ಅಷ್ಟರೇನು ಬಹವಶ್ಚ ವಿಘ್ನಾಃ. ಆಗದೇ ಇಲ್ಲ. ನಾಳೆ ಇಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಇದೆ, ವಿಘ್ನ ಅದು. ವೇದಾಂತಕ್ಕೆ ವಿಘ್ನ. ಯಾಕಂದರೆ ರೋಡಲ್ಲಿ ಬರಬೇಕಂದ್ರೆ ಸ್ವಲ್ಪ ಬೇಗ ಬಂದುಬಿಡಿ. 6:15 ಬರೋಕ್ಕೆ ಹೇಳಿದ್ದಾರೆ, ನಾವಲ್ಲಿ ಅದು ಜಪ ಮಾಡೋಕ್ಕಾಗಲ್ಲ ಅಂದ್ಕೊಬೇಡಿ. 5:15 5:45 ಹೊರಟುಬಿಡಿ. ಬಹವಶ್ಚ ವಿಘ್ನಾಃ ಯತ್ ಸಾರಭೂತಂ. ಈ ವೇದದಲ್ಲಿ, ವೇದಾಂತದಲ್ಲಿ, ವೇದಾಂತ ಬೇಡ, ವೇದದಲ್ಲಿ, ಪುರಾಣಗಳಲ್ಲಿ, ಇತಿಹಾಸದಲ್ಲಿ ಇರುವಂಥ ಎಲ್ಲ ಸಾರಾಂಶ. ಬ್ರಹ್ಮಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರವೇ ಸಾರಾಂಶ. ಯತ್ ಸಾರಭೂತಂ ತದುಪಾಸಿತವ್ಯಂ. ಇಲ್ಲಿ ಉಪಾಸನೆ ಅಂದರೆ ಅನುಷ್ಠಾನಕ್ಕೆ ತಗೊಂಡು ಬಾ. ತದ್ ಉಪಾಸಿತವ್ಯಂ. ಹೇಗೆ? ಹಂಸಃ ಯಥಾ ಕ್ಷೀರ ಇವಾಂಬು ಮಿಶ್ರಂ. ಹೇಗೆ ಹಂಸ, ಮಿಥಾಲಾಜಿಕಲ್ ಬರ್ಡ್, ಅದು ಹಾಲು ಹಾಗೂ ನೀರನ್ನು ಮಿಕ್ಸ್ ಆಗಿದ್ದಾಗ ಹೇಗೆ ಹಾಲನ್ನು ಮಾತ್ರ ತಗೊಳುತ್ತೋ, ಹಾಗೆ ವೇದದಲ್ಲಿ ಅನೇಕ ವಿಚಾರಗಳಿದೆ. ಆಯುರ್ವೇದ, ಉಪವೇದ, ಧನುರ್ವೇದ, ಋಗ್, ಯಜುಸ್, ಸಾಮ, ಅಥರ್ವಣ ಎಲ್ಲವೂ ಇದೆ. ಅದರಲ್ಲಿ ಎಲ್ಲವೂ ನೀರೇ. ಹಾಲು ಮಾತ್ರ ಅಮೃತ. ಅಹಂ ಬ್ರಹ್ಮಾಸ್ಮಿ ವೃತ್ತಿಜ್ಞಾನ ಮಾತ್ರ ಅಮೃತ, ಮಿಕ್ಕಿದೆಲ್ಲ ಶಬ್ದರಾಶಿ. ಅದನ್ನು ತಿಳಿಬೇಕು. ಎಲ್ಲ ನೀರು ಬಿಟ್ಬಿಡಬೇಕು.
ಹಂಸ ಅದು ಹೇಗೆ ಹಾಲನ್ನು ಮಾತ್ರ ತಗೊಳುತ್ತೆ, ದೇಸಿ ಹಾಲು, ಅಲ್ಲಿ ಇದು ಹಾಕಿಬಿಟ್ರೆ ಪ್ಯಾಕೆಟ್ ನಂದಿನಿ ಹಾಲು ಹಾಕಿದರೆ ಅಲ್ವಾ, ಹಾಗೆ ಇಲ್ಲಿ ನೋಡಿ ಪ್ಯಾಕೆಟ್ ನಂದಿನಿ ಹಾಲು ಗೊತ್ತಾ, ವೇದಾಂತದಲ್ಲೂ ಬೇರೆ ಸಿದ್ಧಾಂತ. ವೇದಾಂತದಲ್ಲಿ ಅದ್ವೈತವೇ ತಾತ್ಪರ್ಯ, ಹಾಲಲ್ಲಿ ದೇಸಿ ಹಾಲೇ ಶ್ರೇಷ್ಠ. ಇವಾಗ ಇಲ್ಲಿ ಹಾಲು ಏನಾರು ಹಾಕಿದರೆ ಅದೆಲ್ಲ ಬೇರೆ ಸಿದ್ಧಾಂತದ ಹಾಲು, ಅದರಲ್ಲೂ ಹುಷಾರಾಗಿ ತೆಗಿಬೇಕು ನಾವು ಅಲ್ವಾ. ತೆಗೆದು ಹಂಸ ಇವ ಯಥಾ ಕ್ಷೀರ ಇವ ಅಂಬು ಮಿಶ್ರಂ ಅದು ಮಾತ್ರ ತಗೊಳ್ಬೇಕು. ಅರ್ಥ ಆಗ್ತಿದೆಯಾ ನಾನು ಹೇಳೋದು? ವೆರಿ ಇಂಪಾರ್ಟೆಂಟ್. ಅದು ಪ್ರಸಿದ್ಧ. ಸರಿ, ಪ್ರಸಿದ್ಧ. ಆಮೇಲೆ ವಾಯು ಪ್ರಾಣ, ಪ್ರಾಣವಾಯು, ಭಗವಂತನ ಪ್ರಾಣ ವಾಯು ಏನು, ವಾಯುದೇವನೇ. ಭಗವಂತನ ಬ್ರೆತ್ ಉಸಿರು ವಾಯು ಅಂದರೆ ಪ್ರಾಣ ಅಂತ ಅರ್ಥ. ತಗೊಳ್ಳೋದು ಇನ್ಹಲೇಷನ್ ಎಕ್ಸಲೇಷನ್. ಇಡೀ ಪ್ರಪಂಚದಲ್ಲಿ ಏನು ವಾಯು ನಿಮಗೆ ಕೇಳಿಸ್ತಾ ಇದೆ, ಕಾಣಿಸ್ತಾ ಇದೆ ಅಂದರೆ ಅನುಭವಕ್ಕೆ ಬರ್ತಾ ಇದೆ, ಅದೆಲ್ಲ ಭಗವಂತನೇ, ವಾಯುದೇವನೇ. ಅಂದರೆ ಅರ್ಥ ಏನಾಯಿತು? ವಾಯುವನ್ನು ಮಲಿನ ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡಬಾರ್ದು ಅಲ್ವಾ. ಮತ್ತು ಭಗವಂತನಿಗೆ ಅಫೆಕ್ಟ್ ಆಗಿಬಿಡುತ್ತೆ, ಆಸ್ತಮ ಬರುತ್ತೆ. ಭಗವಂತನಿಗೆ ಆಸ್ತಮ ಬಂದರೆ ನಮಗೂ ಬಂದ ಹಾಗೆ ಲೆಕ್ಕ. ಯೋಚನೆ ಮಾಡಿ ಅಲ್ವಾ, ನಮಗೂ ಬಂದ ಹಾಗೆ ಲೆಕ್ಕ. ಭಗವಂತ ಈಸ್ ಗೆಟ್ಟಿಂಗ್ ಕಂಟ್ಯಾಮಿನೇಟೆಡ್ ಬೈ ಅವರ್ ಪೊಲ್ಯೂಷನ್. ಇದೇ ವಿಶ್ವರೂಪ ಉಪಾಸನೆ ಅಂತ ಹೇಳೋದು. ಪ್ರಕೃತಿಯನ್ನು ಚೆನ್ನಾಗಿ ಸ್ಪಷ್ಟವಾಗಿ ಶುದ್ಧವಾಗಿ ಇಟ್ಕೊಂಡ್ಬಿಟ್ರೆ ಅದೇ ಒಂದು ಉಪಾಸನೆ. ಪ್ರತ್ಯೇಕವಾಗಿ ನಾವು ಕೂತ್ಕೊಳ್ಬೇಕು ಅಂತಲ್ಲ, ಕೂರಬೇಕು. ಇವಾಗ ಹೇಳಿದಿಂದ ಅದಕ್ಕೆ ಬೇಡ ಹಾಗಾದರೆ ಬಿಟ್ಬಿಡೋಣ ಮಂತ್ರ ಅಂತ ಕೂರಬೇಕು. ಇದೆಲ್ಲ ಒಂದು ರೆಸ್ಪೆಕ್ಟ್. ವಾಯು ವಿಶ್ವಮಸ್ಯ ಹೃದಯಂ. ಈ ಇಡೀ ಜಾಗ ಏನಿದೆ, ಈ ಸ್ಪೇಸ್ ಏನಿದೆ, ಅದು ಭಗವಂತನ ಹೃದಯ ಅಂತೆ. ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ಅಲ್ಲ, ಪ್ರತಿಯೊಬ್ಬರಲ್ಲಿಯೂ ತಲೆಯಲ್ಲೂ ಏನು ಕಾಳಿ ಇದೆಯಲ್ವ ನಮಗೆಲ್ಲ, ತಲೆಯಲ್ಲಿಯೂ ಮತ್ತು ಹೊರಗಡೆ ನಮಗೂ ಇರುವಂಥ ಗ್ಯಾಪ್, ಈ ಗ್ಯಾಪ್ ಏನೆಲ್ಲ ಇದೆ, ಈ ಆಕಾಶ, ಅದು ಭಗವಂತನ ಹೃದಯ. ಅದನ್ನು ಶುದ್ಧವಾಗಿ ಇಟ್ಕೊಂಡಿರಬೇಕು. ಪೃಥಿವೀ ಪದ್ಭ್ಯಾಂ, ಭಗವಂತನ ಕಾಲುಗಳು ಭೂದೇವಿ. ಏಷಃ ಪುರುಷಃ, ಅದಕ್ಕೆ ತೈತಿರೀಯ ಉಪನಿಷತ್ತಲ್ಲಿ ಏನು ಬರುತ್ತೆ, ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಅಲ್ಲಿ ಬ್ರಹ್ಮ ಅಂದರೆ ಯಾವ ಬ್ರಹ್ಮ? ಯಾವ ಬ್ರಹ್ಮ? ಲಕ್ಷ್ಯದಿಂದ ಯಾವ ಬ್ರಹ್ಮ, ವಾಚ್ಯದಿಂದ ಯಾವ ಬ್ರಹ್ಮ? ಲಕ್ಷ್ಯದಿಂದ ನಿರ್ಗುಣ ಬ್ರಹ್ಮ, ವಾಚ್ಯದಿಂದ ಸಗುಣ ಬ್ರಹ್ಮಕ್ಕೆ ಇನ್ನೊಂದು ಹೆಸರು, ಸಗುಣ ಬ್ರಹ್ಮಕ್ಕೆ ಇನ್ನೊಂದು ಹೆಸರು ಈಶ್ವರ ಕಾರಣ ಶರೀರ. ಅದು ಇನ್ನೊಂದು ಹಿರಣ್ಯಗರ್ಭ, ಅಷ್ಟೇ, ಹಿರಣ್ಯಗರ್ಭ. ಏಷಃ ಪುರುಷಃ ಸರ್ವಭೂತಾಂತರಾತ್ಮ. ಸಿಂಪಲ್. ಈ ಪುರುಷಃ ಕಾರಣಪುರುಷಃ, ಕಾರಣ ಈಶ್ವರಃ, ಸರ್ವ ಎಲ್ಲರಲ್ಲಿಯೂ, ಭೂತದಲ್ಲಿಯೂ ಜೀವಿಗಳಲ್ಲಿಯೂ ಅಂತರಾತ್ಮನಾಗಿದ್ದಾನೆ. ನಾನೆಲ್ಲರಲ್ಲಿಯೂ ಹರಡಿದ್ದೀನಿ, ನಾನೇ ಎಲ್ಲರಲ್ಲಿಯೂ ಇದ್ದೀನಿ. ಐ ಆಮ್ ದೇರ್ ಇನ್ ಆಲ್ ಆಫ್ ಯು, ಯು ಆರ್ ದೇರ್ ಇನ್ ಎವ್ರಿ ಒನ್ ಆಫ್ ದೆಮ್. ಶೇಕ್ಸ್ಪಿಯರ್ ಪೊಯಮ್ ಅಲ್ಲ, ಇದೊಂದು ಪ್ರೀತಿ ಕಥೆ ಅಲ್ಲ, ದಿಸ್ ಇಸ್ ಫ್ಯಾಕ್ಟ್. ಐ ಆಮ್ ಇನ್ ಯು, ಯು ಆರ್ ಇನ್ ಮೀ ಅಂತೆಲ್ಲ ಹೇಳ್ತೀವಲ್ಲ, ಅದು ಪಿಕ್ಚರಲ್ಲಿ ಮಾತ್ರ ಅಷ್ಟೆ. ಇದು ಫ್ಯಾಕ್ಟ್. ಐ ಆ್ಯಸ್ ಎನ್ ಎಸೆನ್ಸ್, ಐ ಆಮ್ ಇನ್ ಆಲ್ ಆಫ್ ಯು. ಸರ್ವಭೂತಾಂತರಾತ್ಮ. ಮಯ್ಯೇವ ಸಕಲಂ ಇದು ಮರೆಯೋಕ್ಕೆ ಸಾಧ್ಯ ಇಲ್ಲ ಈ ಮಂತ್ರ. ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾತಿ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ ವೇದೈಶ್ಚ ಸರ್ವೈ ಅಹಮೇವ ವೇದ್ಯ. ಇಲ್ಲಿ ಅಹಮೇವ ವೇದ್ಯ ಅಂದರೆ ಹಿರಣ್ಯಗರ್ಭನಾಗಿರುವಂತಹ ಕೃಷ್ಣನಿಗೂ ಹೋಲಿಸುತ್ತೆ, ನಿರ್ಗುಣ ಬ್ರಹ್ಮನಾಗಿರುವಂತಹ ಕೃಷ್ಣ ಅನ್ನುವ ಸತ್ತಿಗೂ ಹೋಲಿಸುತ್ತೆ, ಹೋಗುತ್ತೆ. ನಾವು ಹೇಳ್ಕೊಳ್ಬೇಕು ಅಹಮೇವ ವೇದ್ಯ ಅಂದರೆ ನಿರ್ಗುಣ ಬ್ರಹ್ಮ. ಸಗುಣ ಬ್ರಹ್ಮನ ಆವಾಗಕ್ಕಾಗಲ್ಲ, ಯಾಕಂದರೆ ಸೃಷ್ಟಿ ಮಾಡಿಲ್ಲ ವೇದವನ್ನು.
ಸರ್ವಸ್ಯ ಚ ನಿರ್ದೋಷಂ ಹಿ ಸಮಂ ಬ್ರಹ್ಮ. ಎಲ್ಲ ವಾಕ್ಯಗಳು ಮನಸ್ಸಿಗೆ ಬರ್ತಾ ಇರಬೇಕು. ಅದಕ್ಕೆ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ ಅಲ್ವಾ. ಇಲ್ಲ ಅವನು ನಂಗೆ ಸಾಲ ಕೊಡಲಿಲ್ಲ, ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ, ಅವತ್ತು 10 ವರ್ಷದ ಹಿಂದೆ ತೊಗೊಂಡಿದ್ದೆ ಕೊಟ್ಟಿಲ್ಲ, ಇವಾಗ ಜ್ಞಾಪಕ ಬಂತು ದಕ್ಷಿಣಾಮೂರ್ತಿ ಮಂತ್ರವನ್ನು ಹೇಳಿ. ಹಾಗೆ ಬರಬಾರ್ದು, ಅದು ಬಿಟ್ಬಿಡ್ಬೇಕು. ಈ ಉಪನಿಷತ್ ವಾಕ್ಯಗಳು ಮನಸ್ಸಿಗೆ ಬರಬೇಕು, ಗೀತೆ ಬರಬೇಕು, ಕರೆಕ್ಟ್ ರೆಫರೆನ್ಸ್ ಅಲ್ಲಿಗೆ ಬರ್ತಾ ಇರಬೇಕು. ಸರ್ವಭೂತಾಂತರಾತ್ಮ, ಎಲ್ಲರ ಮನಸ್ಸಿನಲ್ಲಿಯೂ ಆ ಭಗವಂತ ಸ್ವರೂಪ. ಯಾವ ಭಗವಂತನ ಸ್ವರೂಪ? ಸತ್ತಾಗಿ ಚಿತ್ತಾಗಿ ಅರಿವಿನ ರೂಪದಲ್ಲಿರುವಂಥವನು ಇದ್ದಾನೆ, ವ್ಯಾಪಿಸಿದ್ದಾನೆ. ಮುಂದೆ ಸೃಷ್ಟಿ ಕ್ರಮ ಯಾವಾಗಲೂ ಬೇಗ ಆಗೋಗುತ್ತೆ, ತತ್ವನೇ ಲೇಟ್. ತಸ್ಮಾದಗ್ನಿಃ ಸಮಿಧೋ ಯಸ್ಯ ಸೂರ್ಯಃ ಸೋಮಾತ್ ಪರ್ಜನ್ಯ ಓಷಧಯಃ ಪೃಥಿವ್ಯಾಂ ಪುಮಾನ್ ರೇತಃ ಸಿಂಚಂತಿ ಯೋಷಿತಾಯಾಂ ಬಹ್ವೀಃ ಪ್ರಜಾ ಪುರುಷಾತ್ ಸಂಪ್ರಸೂತಾಃ. ತಸ್ಮಾದಗ್ನಿಃ ಸಮಿಧೋ ಯಸ್ಯ ಸೂರ್ಯಃ ಸೋಮಾತ್ ಪರ್ಜನ್ಯ ಓಷಧಯಃ ಪೃಥಿವ್ಯಾಂ ಪುಮಾನ್ ರೇತಃ ಸಿಂಚಂತಿ ಯೋಷಿತಾಯಾಂ ಬಹ್ವೀಃ ಪ್ರಜಾ ಪುರುಷಾತ್ ಸಂಪ್ರಸೂತಾಃ. ಸರಿ, ಇನ್ನೊಂದು ಉಪಾಸನೆಯು ಇಲ್ಲಿ ಹೇಳ್ತಾ ಇದೆ. ಉಪಾಸನೆ ಅಂತ ನೇರ ಇಲ್ಲ, ಅಕ್ರಮ ಸೃಷ್ಟಿಯನ್ನು ಹೇಳ್ತಾ ಇರೋದು. ಅಕ್ರಮ ಸೃಷ್ಟಿಯಲ್ಲಿ ಒಂದು ಉಪಾಸನೆಯ ಒಂದು ಇಂಡೈರೆಕ್ಟ್ ಮೆಥಡ್ ಆಫ್ ಟೀಚಿಂಗ್ ಅಷ್ಟೇ. ಇಲ್ಲಿ ಪಂಚಭೂತಗಳು, ಸೂಕ್ಷ್ಮ ಪಂಚಭೂತಗಳು, ಸ್ಥೂಲ ಪಂಚಭೂತಗಳು, ಹಾಗೆ ಹಿಂದೆ ನೋಡಿರುವಂತಹ ಏನು ಸಮಷ್ಟಿ ವಿರಾಟ್ ಪುರುಷವನ್ನು ವಿಸ್ತಾರವಾಗಿ ಹೇಳಿದ ಮೇಲೆ ನಾವಿನ್ನ ಬಂದಿಲ್ವಲ್ಲ. ನಾವು ಬಂದರೆ ತಾನು ಇಂಪಾರ್ಟೆಂಟ್. ವಾಯು ಆಯಿತು, ಭಗವಂತನ ಸ್ವರ್ಗಲೋಕ, ತಲೆಯೇ ಸ್ವರ್ಗಲೋಕ ಆಯಿತು, ಪಂಚಭೂತಗಳಾಯಿತು. ನಾವು ಯಾವಾಗ ಬಂದ್ವಿ ಸ್ವಾಮೀಜಿ? ಬರಬೇಕಲ್ಲ. ಅದು ಈ ಮಂತ್ರದಲ್ಲಿ ಹೇಳ್ತಿದೆ. ಆ ಹೇಳುವ ರೀತಿಯಲ್ಲಿ ಉಪಾಸನೆಯು ಹೇಳಿದೆ. ಆಯಿತಾ? ಇದಕ್ಕೆ ಪಂಚಾಗ್ನಿ ವಿದ್ಯಾ ಅಂತ ಹೆಸರು. ನಾನು ಕಠೋಪನಿಷತ್ತಲ್ಲೂ ಇದನ್ನು ಹೇಳಿದ್ದೆ. ಚಾಂದೋಗ್ಯ ಹಾಗೂ ಬೃಹದಾರಣ್ಯಕೋಪನಿಷತ್ತಲ್ಲಿ ಪಂಚಾಗ್ನಿ ವಿದ್ಯೆ ಉಪಾಸನೆ ಬರುತ್ತೆ. ಹೇಗೆ ಮನುಷ್ಯರು ಈ ಭೂಲೋಕಕ್ಕೆ ಬಂದರು. ಪುರಾಣದಲ್ಲಿ ಕತೆ ಉಲ್ಟಾನೇ ಇದೆ. ಉಲ್ಟಾನೇ ಇದೆ ಅಂದರೆ ಏನು? ಇದು ಉಪನಿಷತ್ತು ಒಂದು ಹಂತವಾಗಿ ತೋರಿಸುತ್ತೆ. ಮನುಷ್ಯನ ಅಸ್ತಿತ್ವವು ನಿಜವಾಗ್ಲೂ ಬಂದಿಲ್ಲ ಅಂತ. ಅಕ್ರಮ ಸೃಷ್ಟಿ ಅಂದರೆ ಏನು? ಮಿಥ್ಯಾ ಅಂತ. ಅದನ್ನು ಒಂದು ರೀತಿಯಾಗಿ ಉಪಾಸನೆಗೆ ಹೇಳೋಕ್ಕೋಸ್ಕರ ಒಂದು ರೀತಿ. ಬೃಹದಾರಣ್ಯಕದಲ್ಲಿಯೂ ಚಾಂದೋಗ್ಯ ಉಪನಿಷತ್ತಲ್ಲಿ ಹೇಳಿರೋದು ಒಂದು ರೀತಿ, ಅದೇ ಥರ ಪುರಾಣದಲ್ಲಿ ಹೇಳಿರೋದು ಒಂದು ರೀತಿ. ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಸ್ವಲ್ಪ ಸಿಮಿಲಾರಿಟೀಸ್ ಇರುತ್ತೆ. ಏನು, ಯಾವಾಗ ಈ ಶರೀರ ಬೀಳುತ್ತೋ, ಅದನ್ನು ಸುಡ್ತಿರೋ ಮಣ್ಣು ಮಾಡ್ತಿರೋ ಯಾವಾಗ ಬೀಳುತ್ತೋ 5 ಥರದ ಅಗ್ನಿ ಅವಶ್ಯಕತೆ ಇದೆ. 5 ಥರದ ಅಗ್ನಿ. ನಮ್ಮ ಜೀವನ ಪೂರ್ತಿ ಎಲ್ಲ ಅಗ್ನಿನೇ. ಅಗ್ನಿ ಆರಾಧನೆ ಇಲ್ಲ ಅಂದರೆ, ಅಗ್ನಿಯ ಮಹತ್ವ ನಮ್ಮ ಜೀವನದಲ್ಲಿ ಇಲ್ಲ ಅಂದರೆ ಬಹಳ ಕಷ್ಟ. ಒಂದು ಪಾತ್ರೆ ಮಾಡಬೇಕಂದ್ರೂ ಅಗ್ನಿಯ ಸ್ಪರ್ಶ ಆಗಲಿಲ್ಲ ಅಂದರೆ ಪಾತ್ರೆ ಮಾಡೋಕ್ಕಾಗಲ್ಲ. ಸ್ಟೀಲ್ ಆದರೂ ಸರಿ, ಯಾವುದಾದ್ರೂ ಸರಿ. ಮಡಿಕೆ ಮಾಡಬೇಕಂದ್ರೂ ಬೇಕು ಅಲ್ವಾ? ದೇವರ ವಿಗ್ರಹಗಳನ್ನು ಮಾಡಬೇಕಂದ್ರೂ ಬೇಕು. ದೇವಸ್ಥಾನದಲ್ಲಿ ದೊಡ್ಡ ದೊಡ್ಡ ಏನು ಕಲ್ಲಲ್ಲಿ ಕೆತ್ತಿರುವಂಥ ಅದಕ್ಕೂ ಅಗ್ನಿ ಬೇಕು. ಲೋಹಕ್ಕೂ ಬೇಕು, ಪಂಚಲೋಹ ಮೂರ್ತಿಗಳಿಗೂ ಬೇಕು. ಆಯಿತಾ? ಅಡುಗೆ ಮಾಡಬೇಕಂದ್ರೆ ಅಗ್ನಿ ಬೇಕು. ಮಗು ಪ್ರೀಮೆಚೂರ್ ಬೇಬಿಗೆ ಏನು ಬೇಕು? ICU ಅಲ್ಲ, ಇನ್ಕ್ಯುಬೇಟರ್. ಅಲ್ಲಿಗೂ ಅಗ್ನಿ ಬೇಕು. ಎಲ್ಲವೂ ಶಾಖ. ಅಗ್ನಿ ಇಲ್ಲ ಅಂದ್ರೆ ಆಗಲ್ಲ. ಆ ಅಗ್ನಿ ಆರಾಧನೆಯೇ ಇಲ್ಲಿ ಪಂಚಾಗ್ನಿ ವಿದ್ಯೆಯ ಮೂಲಕ ಹೇಳ್ತಿದ್ದಾರೆ. ಇಲ್ಲಿ ಪಂಚಾಗ್ನಿ ತಪಸ್ಸು ಅಂದರೆ ಅದು ಒಂದು ಪ್ರಾಯಶ್ಚಿತ್ತ ಕರ್ಮ ಬೇರೆ. ಅದು ತಾಂತ್ರೋಕ್ತವಾಗಿರೋದು. ವೈದಿಕದಲ್ಲಿ ನಾನೆಲ್ಲೂ ನೋಡಿಲ್ಲ. ಅದೇ 4 ಅಗ್ನಿ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಕಠೋಪನಿಷತ್ತಲ್ಲಿ. 4 ಅಗ್ನಿ ಪಕ್ಕದಲ್ಲಿ ಇಟ್ಕೊಳ್ಳೋದು, 4 ದಿಕ್ಕಿಗೂ, ಮೇಲ್ಗಡೆ ಸೂರ್ಯ. ಜೂನ್ ಜುಲೈ ಆಗಸ್ಟಲ್ಲಿ ರಾಜಸ್ಥಾನಕ್ಕೆ ಹೋಗಿ 12:30 ಮಠ ಮಧ್ಯಾಹ್ನದಲ್ಲಿ ಶರೀರದ ಮೇಲೆ ಯಾವ ಬಟ್ಟೆಯೂ ಹಾಕೊಳ್ಳದೆ ಕೌಪೀನವೋ ಇಲ್ಲ ಒಂದು ಬರೀ ಬಿಳಿ ಬಟ್ಟೆಯನ್ನು ಹಾಕ್ಕೊಂಡು ಧ್ಯಾನ ಮಾಡೋದು. ಅದು 48ರಿಂದ 50 ಡಿಗ್ರಿ ಇರಬೇಕು. ಅವತ್ತು ಮಾಡಬೇಕು. ಮೇ ಜೂನ್ ತಪಸ್ಸು.
ಅಂದರೆ ತಾಪ, ನಾನು ತಪ್ಪು ಮಾಡಿಬಿಟ್ಟೆ, ಗೊತ್ತೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ, ಅದಕ್ಕೆ ಅಗ್ನಿಯಿಂದ ಪ್ರಾಯಶ್ಚಿತ್ತ, ಅದಕ್ಕೆ ಪಂಚಾಗ್ನಿ ವಿದ್ಯಾ ಅಂತ. ಇದು ವೈದಿಕದಲ್ಲಿ ಹೇಳಿಲ್ಲ, ಅದೇ ತಾಂತ್ರಿಕದಲ್ಲಿ ಪೌರಾಣಿಕದಲ್ಲಿ ಸುಮಾರು ಕಡೆ ಬರುತ್ತೆ. ಆ ವಿದ್ಯೆ ಇಲ್ಲಿ ಹೇಳ್ತಾ ಇಲ್ಲ, ಇಲ್ಲಿ ಹೇಳ್ತಾ ಇರೋ ವಿದ್ಯೆಯೇ ಬೇರೆ. ಆದರೆ ಅಲ್ಲೂ ಅಗ್ನಿ ಇದೆ, ಇಲ್ಲೂ ಅಗ್ನಿ ಇದೆ. ಇಲ್ಲಿ ಉಪಾಸನೆ, ಅಲ್ಲಿ ಕರ್ಮ. ಇಲ್ಲಿ ಉಪಾಸನೆ, ಅಲ್ಲಿ ಕರ್ಮ. ಸರಿ, ಈಗ ಪ್ರಾರಬ್ಧವಶಾತ್ ಶರೀರ ಬಿತ್ತು. ಶರೀರ ಬಿದ್ದ ತಕ್ಷಣ ನಮಗೊಂದು ಸೂಕ್ಷ್ಮ ಶರೀರ ಸುತ್ತಲೂ ಇನ್ನೊಂದು ಅಗ್ನಿ ಇರುತ್ತೆ. ಸೂಕ್ಷ್ಮ ಶರೀರ ಸುತ್ತಲೂ ಇನ್ನೊಂದು ಅಗ್ನಿ ಇರುತ್ತೆ. ಅದನ್ನು ಈಗಿನ ಭಾಷೆಯಲ್ಲಿ ಆರ ಅಂತ ಕರೀತಾರೆ. ಆಯಿತಾ? ಅದು ಮೇಲಕ್ಕೆ ಹೋಗುತ್ತೆ. ಅಂತ್ಯೇಷ್ಟಿ ಆದಮೇಲೆ ಆ ಸೂಕ್ಷ್ಮ ಶರೀರವು, ಪಾಪ ನಾವೆಲ್ಲ ಪುಣ್ಯ ಮಾಡಿದ್ದೀವಲ್ವ, ಅದು ಸ್ವರ್ಗಕ್ಕೆ ಹೋಗುತ್ತೆ ಅಂತ ಅಂದ್ಕೊಳ್ಳೋಣ ಟೈಮ್ ಬಿ. ಅದು ಮೇಲ್ಗಡೆ ಹೋದಾಗಲೇ ಇಲ್ಲಿ ಎರಡು ವಿಧಾನ. ಒಬ್ಬರು ಏನು ಹೇಳ್ತಾರೆ, ಯಾವಾಗ ಶರೀರ ಬೀಳುತ್ತೆ ಅಂತ ಗೊತ್ತಾದಾಗ ಈ 13 ದಿವಸ ಶ್ರಾದ್ದ ಮಾಡುವಂಥ ಸಮಯದಲ್ಲಿ ನಮಗೆ ಮುಂದಿನ ಶರೀರ ಯಾವುದು ಸಿಗತ್ತೆ ಅಂತ ಗೊತ್ತಾಗಿ ಇನ್ನೊಂದು ಶರೀರ ಬೀಜ ರೂಪದಲ್ಲಿ ಆ ಸೂಕ್ಷ್ಮ ಶರೀರದಲ್ಲೇ ಇರುತ್ತಂತೆ. ದಿಸ್ ಈಸ್ ಒನ್ ವೇ ಆಫ್ ಪುರಾಣದಲ್ಲಿ ಹೇಳುವಂತಹ ಇದು. ಶರೀರ ಬಿದ್ದ ಮೇಲೆ ಈ ಸೂಕ್ಷ್ಮ ಶರೀರ ಪುಣ್ಯವಶದಿಂದ ಮೇಲಕ್ಕೆ ಹೋಗ್ತಾ ಇದ್ದಾಗ ಈ 13 ದಿವಸದಲ್ಲಿ ನಾವೇನು ಕರ್ಮ ಕ್ರಿಯೆಗಳೆಲ್ಲ ಮಾಡ್ತೀವಿ, ಅಪರಕರ್ಮದೆಲ್ಲ ಮಾಡಿ ಮುಂದೆ ಸಿಗುವಂತಹ ಶರೀರ ಏನು ಅಂತ ಗೊತ್ತಾಗಿ ಅದು ಬೀಜ ರೂಪದಲ್ಲಿ ಆ ಸೂಕ್ಷ್ಮ ಶರೀರದಲ್ಲೇ ಇರುತ್ತಂತೆ. ಅದು ವ್ಯಕ್ತವಾಗಲ್ಲ. ವ್ಯಕ್ತವಾಗೋದು ಯಾವಾಗ? ಜನ್ಮ ಬಂದಾಗ. ಸೊ ಅದು ಮೇಲಕ್ಕೆ ಹೋದಾಗ ಅಲ್ಲಿ ಪುಣ್ಯಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಅನುಭವಿಸಿ ಮತ್ತೆ ಎಲ್ಲಿ ಬರುತ್ತೆ? ಕೆಳಗಡೆ ಭೂಲೋಕಕ್ಕೆ ಬರಬೇಕಂದ್ರೆ ಮೋಡವಾಗಿ ಇರುತ್ತೆ ಮಳೆ. ಆ ಮಳೆಯಿಂದ ಪೃಥ್ವಿಗೆ ಬೀಳುತ್ತೆ. ಆ ಜೀವ ಪೃಥ್ವಿಯಲ್ಲಿ ಬಿದ್ದಾಗ ಔಷಧಿ ಸಸ್ಯಗಳಲ್ಲಿ ಹೋಗುತ್ತೆ. ಔಷಧಿಯಿಂದ ಅಂದರೆ ಒಂದು ಎಲೆ ಅಂದ್ಕೊಳ್ಳಿ, ಎಲೆಯಲ್ಲಿ ನಾವು ತಿಂದಾಗ ಪುರುಷನ ಶರೀರಕ್ಕೆ ಅದು ಹೋಗುತ್ತೆ. ಪುರುಷನ ಶರೀರದಿಂದ ಸ್ತ್ರೀ ಸಂಯೋಗ ಆಗುತ್ತೆ, ಸ್ತ್ರೀಯ ಗರ್ಭದಲ್ಲಿ ಹೋಗುತ್ತೆ, ಆವಾಗ ಜೀವ ಹುಟ್ಟುತ್ತೆ. ಇದು ಎಲ್ಲರೂ ಕೇಳಿದ್ದೀವಿ. ಇದನ್ನೇ ಪಂಚಾಗ್ನಿ ವಿದ್ಯೆ ಅನ್ನೋದು. ಒಂದೊಂದು ಸ್ಟೇಜ್ಗೂ ಒಂದೊಂದು ಸ್ಟೇಷನ್ಗೂ ಒಂದೊಂದು ವಿದ್ಯೆ ಅಂತ ಹೇಳಿದ್ದಾರೆ. ಒಂದೊಂದು ಸ್ಟೇಜ್ಗೂ ಒಂದೊಂದು ವಿದ್ಯೆ ಅಂತ ಹೇಳಿದ್ದಾರೆ. ಅದನ್ನು ಇಲ್ಲಿ ಉಪಾಸನಾ ರೀತಿಯಾಗಿ ನೀವು ನೋಡಿ ಅಂತ ಹೇಳ್ತಿದ್ದಾರೆ. ಒಂದು ಹೆಣ್ಣು ಒಂದು ಗಂಡು ಸೇರೋದು ಉಪಾಸನೆ ರೀತಿಯಾಗಿ ನೋಡಬೇಕು. ಈವನ್ ಡ್ಯೂರಿಂಗ್ ದ ಆ್ಯಕ್ಟ್. ನಾ ಹೇಳೋಗಿಲ್ಲ, ಆದರೂ ಹೇಳ್ತಾ ಇದ್ದೀನಿ. ಒಂದು ಗಂಡು ಒಂದು ಹೆಣ್ಣು ಸೇರಬೇಕು ಅಂತಂದರೆ ಅದು ಧಾರ್ಮಿಕವಾಗೇ ಸೇರಬೇಕು. ಆ ಕ್ರಿಯೆ ನಡೀತಾ ಇರಬೇಕಂದ್ರೂ ಧಾರ್ಮಿಕವಾಗೇ ಇರಬೇಕು. ಅದೊಂದು ಉಪಾಸನೆ ಅಂತ ಶ್ರುತಿ ಹೇಳ್ತಾ ಇರೋದು. ಆದರೆ ನಾವು ಮಾಡ್ತಿರೋವಂಥದ್ದು ಕಾಮ. ವೆರಿ ಇಂಪಾರ್ಟೆಂಟ್. ಈ ಮನಸ್ಸು ನಮಗೆ ಇಲ್ಲ ಅಂದರೆ ಚಿತ್ತಶುದ್ಧಿ ಬರಲ್ಲ ನಮಗೆ. ಇದೆಲ್ಲ ತುಂಬ ಧರ್ಮ ಸೂಕ್ಷ್ಮ. ಇದು ವೇದ ಹೇಗೆ ಹೇಳುತ್ತೆ ನೋಡಿ. ನಡೀತಾ ಇರುವಂಥ ಪ್ರತಿಯೊಂದು ಕ್ರಿಯೆಯು ಧರ್ಮಕ್ಕನುಗುಣವಾಗಿಯೇ ಪ್ರಜಾ ಅಭಿವೃದ್ಧ್ಯರ್ಥಂ ಗೃಹಸ್ಥಾಶ್ರಮ ಮತ್ತು ಕಾಮಾರ್ಥಂ. ಹೌದಾ? ಯಾಕೆ ತಪ್ಪು? ಕಾಮಾರ್ಥಂ ಕರೆಕ್ಟಾ? ಧರ್ಮ ಅಭಿವೃದ್ಧ್ಯರ್ಥಂ ಕರೆಕ್ಟಾ? ಧರ್ಮ ಅಭಿವೃದ್ಧಿ, ಪ್ರಜಾ ಅಭಿವೃದ್ಧ್ಯರ್ಥಂ. ಮಗ ಹುಟ್ಟಬೇಕು ಅನ್ನೋದೇ ಒಂದು ಉದ್ದೇಶ, ಯಾಗವನ್ನು ಮಾಡಬೇಕು ಅಂತ. ಮಗ ಹುಟ್ಟಿ IAM ಸೇರಿಸ್ಬೇಕು ಅಂತಲ್ಲ ಹೇಳಿಲ್ಲ, ವೇದ ಹೇಳಿಲ್ಲ. ಹಿ ಹ್ಯಾಸ್ ಟು ಬಿ ಇನ್ ಹೌಸ್. ಗಂಡು ಮಗ ಹುಟ್ಟಿದ ಮೇಲೆ ಮನೇಲಿರಬೇಕು. ಹೆಣ್ಮಕ್ಳಿಗೆ ಆಮೇಲೆ ಬರ್ತೀನಿ, ಒಂದು ನಿಮಿಷ ಆಯಿತಾ? ಮನೇಲಿರಬೇಕು. ಮನೇಲಿದ್ದು ಅಪ್ಪನ ಕ್ರಿಯೆಗಳನ್ನು ನೋಡ್ಕೊಳ್ಬೇಕು. ಅಪ್ಪ ಧಾರ್ಮಿಕನಾಗಿರಬೇಕು. ಆಯಿತಾ? ಅದಕ್ಕೆ ಪ್ರಜಾ ಅಭಿವೃದ್ಧಿ ಅರ್ಥ. ವಂಶ ಬೆಳೆದೇ ಹೀಗೆ. ಸುಮಾರು ಐಡಿಯಾ ಓಡ್ತಾ ಇದೆ, ಯಾವುದನ್ನು ಹೇಳಿ ಬರುತ್ತೆ. ಅದಕ್ಕನ್ನತು ಕಾಮಾರ್ಥ. ಭವತಿ ಭಿಕ್ಷಾಂದೇಹಿ ಅಂತ ಕೇಳೋದು ಯಾತಕ್ಕೋಸ್ಕರ? ವೇದಾಂತಕ್ಕೆ. ಅದು ಯಾವ ಶ್ಲೋಕ? ಶಂಕರರು ಬರೆದಿದ್ದಾರಲ್ಲ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ನನಗೆ ಜ್ಞಾನ ವೈರಾಗ್ಯ ಬರಲಿ ಅಂತ ಭಿಕ್ಷೆಯನ್ನು ಬೇಡ್ತಾ ಇದ್ದೀನಿ. ನತು ಜಿಹ್ವಾ ಚಾಪಲ್ಯಂ. ಚೆನ್ನಾಗಿ ತಿನ್ನಬೇಕು ಅಂತ ನಾನು ಭಿಕ್ಷೆಯನ್ನು ಬೇಡ್ತಿಲ್ಲ. ಆ ಸಮಯಕ್ಕೆ ಹಶ್ವಾಗ್ತಿದೆ, ತಿನ್ನೋದು, ವೇದಾಂತ ಪಾಠವನ್ನು ಮಾಡೋದು, ಇಲ್ಲ ಪಾಠವನ್ನು ಕೇಳೋದು. ಪ್ರಜಾಭಿವೃದ್ಧ್ಯರ್ಥಂ ಧರ್ಮ, ಪ್ರಜಾಭಿವೃದ್ಧ್ಯರ್ಥಂ ಪ್ರಜಾ ಉತ್ಪತ್ತಿ. ಅಲ್ಲಿ ಕಾಮವೇ ಇಲ್ಲ, ಕಿಂಚಿತ್ತೂ ಇಲ್ಲ. ಅದಕ್ಕೆ ಹಳೆ ಕಾಲದಲ್ಲಿ ನಿಮ್ಮ ತಂದೆಗಳು, ನಿಮ್ಮ ತಂದೆ ತಾಯಿಯವರೆಲ್ಲ ಯಾಕೆ ಅಷ್ಟೊಂದು ಜನನ ಮಾಡಿಕೊಂಡ್ರು? 7-8 ಜನ ಅಂದರೆ ಮಕ್ಕಳು ಹುಟ್ಟಿದ್ರು ಅಂದರೆ
ಯಾರೋ ಒಬ್ಬರು ನಮ್ಮ ಧರ್ಮದಲ್ಲಿಯೇ ಇರಬೇಕು ಹಾಗೆ ಅಂತ ಅವ್ರ ಮನಸ್ಸಿಗೆ ನನಗೊತ್ತಿರುವಂತಹ ಅವ್ರ ಮನಸ್ಸಿಗೆ ಕಾಮ ಬಂತು ಅಂತ ಅನಿಸಲ್ಲ. ಹಿಂದಿನ ಜನ್ರೇಷನ್ ಅವ್ರಿಗೆ ಅಷ್ಟೊಂದು 7-8 ಜನ ಮಕ್ಕಳಾಯಿತು ಅಂತ ಅವ್ರ ಕಾಮದಿಂದ ಆಯಿತು ಅಂತಲ್ಲ, ವಂಶ ಅಭಿವೃದ್ಧಿಗೆ. ಅವ್ರಿಗೆ ವೇದದ ಮನಸ್ಸಿಲ್ಲದೆ ಇರ್ಬೋದು, ವೇದದಲ್ಲಿ ಹೇಳಿರುವಂತಹ ಕ್ರಿಯೆಯ ಮನಸ್ಸಿಲ್ಲದೆ ಇರ್ಬೋದು, ಆದರೂ ಧರ್ಮವನ್ನು ಪ್ರೊಟೆಕ್ಟ್ ಮಾಡಬೇಕು, ವಂಶ ಉದ್ಧಾರ ಆಗಬೇಕು ಅನ್ನುವ ವೃತ್ತಿ ಇತ್ತು ಎಲ್ಲ ಹಿಂದೆ ಓಲ್ಡ್ ಜನ್ರೇಷನ್ ತಂದೆ ತಾಯಿಗಳು. ಯಾಕಂದರೆ ಒಬ್ಬರು ಇಬ್ಬರು ಇಲ್ಲ, ಈಗೆಲ್ಲ ಡಿಂಕ್ ಫ್ಯಾಮಿಲಿ ಎಲ್ಲ ಮರ್ತೋಗ್ಬಾರ್ದಲ್ಲ. ಹಾಂ, ಯೋಚನೆ ಮಾಡಿ. ಅದು ಅದನ್ನು ಉಪಾಸನೆಯ ರೀತಿಯಾಗಿ ನೋಡಬೇಕು. ಪ್ರತಿಯೊಂದು ಒಂದು ವಿಚಾರ ವೇದ ತಿಳಿಸ್ತಾ ಇದೆ ಅಂತಂದರೆ ಅದು ಧರ್ಮದಲ್ಲಾಗಿರಬೇಕು, ಇಲ್ಲ ಜ್ಞಾನದಲ್ಲಿರಬೇಕು. ಅದು ಬಿಟ್ಟರೆ ವೇದ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅರ್ಥಕಾಮವನ್ನು ವೇದ ಹೇಳಿಲ್ಲ. ಅರ್ಥಕಾಮವನ್ನು ವೇದ ಹೇಳಿದೆ ಅಂದರೆ ಧರ್ಮ ರೀತಿಯಾಗಿ ಹೇಳಿದೆ ಹೊರತು ಕೇವಲ ಅರ್ಥವನ್ನು ತಗೋ, ಕೇವಲ ಕಾಮವನ್ನು ತಗೋ ಅಂತ ಹೇಳ್ತಿಲ್ಲ. ಯೋಚನೆ ಮಾಡಿ. ಎನಿವೇಸ್, ನಮ್ಮದು ಟಾಪಿಕ್ ಅದೆಲ್ಲ ಬಂದ್ಬಿಡೋಣ. ಇವಾಗ ಇಲ್ಲೇನಾಯಿತು, ಅಂತ್ಯೇಷ್ಠಿ ಯಾವಾಗ ಶರೀರ ಬಿತ್ತೋ ಒಂದು ಆ ಸೂಕ್ಷ್ಮ ಶರೀರ ಸ್ವರ್ಗಕ್ಕೆ ಹೋಗುತ್ತೆ, ಆಯಿತಾ, ಪುಣ್ಯವಶಾತಿಂದ ಸ್ವರ್ಗಕ್ಕೆ ಹೋಗಿ ಅದು ಸ್ವರ್ಗ ಅಗ್ನಿ ಫಸ್ಟ್ ಸ್ಟೇಜ್. ಸ್ವರ್ಗ ಅಗ್ನಿ ಅಲ್ಲಿಂದ ಮೇಘಾಗ್ನಿ, ಮೇಘದಲ್ಲಿ ಬರುತ್ತೆ. ಆಮೇಲೆ ಪೃಥ್ವಿ ಅಗ್ನಿ, ಭೂಮಿಗೆ ಬೀಳುತ್ತೆ. ಅದಕ್ಕೆಲ್ಲ ಲಾ ಆಫ್ ಕರ್ಮ ಇರುತ್ತೆ. ಯಾವಾಗ ಬೀಳುತ್ತೆ ಡೇಟ್ ಹೇಳ್ತೀರಾ? ಅದು ಶ್ರಾವಣ ಮಾಸದಲ್ಲಿ ಬೀಳುತ್ತೆ ಅಂತೆಲ್ಲ ಕೇಳಬಾರ್ದು. ಅದು ಯಾವಾಗ ಅದಕ್ಕೆ ಫ್ರಕ್ಟಿಫೈ ಆಗಬೇಕು, ಜೀವ ತಗೊಳ್ಬೇಕು, ಶರೀರಕ್ಕೆ ಬರಬೇಕು, ತಾಯಿ ಗರ್ಭದಲ್ಲಿ ಬರಬೇಕು ಅಂತಂತ ಆವಾಗ ಬರುತ್ತೆ ಅಷ್ಟೆ. ಟ್ರಾನ್ಸಿಷನ್ ಪೀರಿಯಡ್ ಅಲ್ಲ. ಮೇಘಾಗ್ನಿ, ಪೃಥ್ವಿ ಅಗ್ನಿ, ಆಮೇಲೆ ಪುರುಷನ ಅಗ್ನಿ, ಪುರುಷನ ಶರೀರದಲ್ಲಿ ಅಂದರೆ ಆಹಾರ ಸ್ವೀಕರಿಸಿದಾಗ ಎಲೆ ಅಂತ ಹೇಳ್ತಾರೆ, ಸಸ್ಯವನ್ನು ಹೇಳ್ತಾರೆ. 100% ನಾನ್ ವೆಜಿಟೇರಿಯನ್ ಆಗಿದ್ದಾರೆ. ಹಾಂ, ಅದಕ್ಕಿಂತ ಮುಂಚೆ ವೆರಿ ಗುಡ್, ಸರಿ, ಪರವಾಗಿಲ್ಲ, ಕರೆಕ್ಟ್ ಆಯಿತು. ಪುರುಷ ಅಗ್ನಿ, ಆಮೇಲೆ ಸ್ತ್ರೀ ಅಗ್ನಿ. ಅದನ್ನು ಈ ಮಂತ್ರ ಹೇಳ್ತಾ ಇರೋದು ಸಿಂಪಲ್ಲಾಗಿ. ಆ ವಾಸಾಂಶ ಜೀರ್ಣಾನಿ ಯಥಾವಿಹಾಯ ಅರ್ಥ ಆಗಿದ್ರೆ ಈ ಶ್ಲೋಕ ಅರ್ಥ ಆಗುತ್ತೆ. ಅದು ಒಂದೊಂದು ಸ್ಟೇಜು, ಇಲ್ಲೂ ಒಂದೊಂದು ಸ್ಟೇಜ್. ಆಯಿತು. ತಸ್ಮಾದ್ ಅಗ್ನಿ, ಮಂತ್ರಕ್ಕೆ ಬನ್ನಿ. ತಸ್ಮಾದ್ ಅಗ್ನಿ, ತಸ್ಮಾತ್ ಅದಾದಮೇಲೆ, ಯಾವುದಾದ್ಮೇಲೆ ಹಿಂದಿನ ಮಂತ್ರದಲ್ಲಿ ಹೇಳಿರುವಂತಹ ವಿರಾಟ್ ಪುರುಷನ ಲಕ್ಷಣವನ್ನು ಹೇಳಿದ ಮೇಲೆ ಅಗ್ನಿ, ಇಲ್ಲಿ ಅಗ್ನಿ ಅಂದರೆ ಜೀವ ಅಂತ ಅರ್ಥ. ಜೀವ ಅಂತ ಅರ್ಥ. ಅಗ್ನಿ ರೂಪದಲ್ಲಿ ಇರುವಂತಹ ಜೀವ, ಅವನಿಗದೊಂದು ಆರ ಅಂತ ಹೇಳಿದ್ನಲ್ವ, ಅದು ಪ್ರಾಪ್ತವಾಗುತ್ತೆ. ಇದೊಂದು ಹೇಳಿದೆ, ನಮಗೆ ಶರೀರ ಸಿಗುತ್ತೆ ಅಂತ ಒಂದು. ಇನ್ನೊಂದು ಅಲ್ಲಿಗೆ ಹೋಗ್ತೀವಿ, ಆಮೇಲೆ ಅಲ್ಲಿ ಚಿತ್ರಗುಪ್ತ ಕತೆ, ಚಿತ್ರಗುಪ್ತ ಎಲ್ಲ ನಿಮ್ಮ ಜೊತೆ ಸಂಭಾಷಣೆ ಮಾಡಿ ನಿನಗೆ ಯಾವುದು ಬೇಕು ಅಂತ ಕೇಳಿ, ಪ್ಲೀಸ್ ಆಪ್ಟ್ ದ ಚಾಯ್ಸಸ್, ಕಾನ್ ಬನೆಗ ಕರಡುಪತಿ ಅಂತ, ನೀನು ಈ ಥರ ಎಲ್ಲ ತಪ್ಪು ಮಾಡಿದ್ದೆ ನೋಡಪ್ಪ, ನಿನಗೆ ಒಳ್ಳೆ ಶರೀರವನ್ನು ಕೊಟ್ಟಿದ್ದೆ, ಆಯಿತಾ, ವಿಶೇಷ ಧರ್ಮವನ್ನು ನೀನು ಮಾಡಬೇಕಾಗಿತ್ತು, ಸಾಮಾನ್ಯ ಧರ್ಮವು ನೀನು ಮಾಡಬೇಕಾಗಿತ್ತು, ನೀನು ಸಾಮಾನ್ಯ ಧರ್ಮನೂ ಔಟ್, ವಿಶೇಷ ಧರ್ಮವೂ ಔಟು, ನೀನು ತಿರ್ಯಗಿಗೆ ಹೋಗ್ತೀಯಾ ಅಧೋಗತಿಗೆ ಹೋಗ್ತೀಯಾ, ನೀವೇನು ಚೂಸ್ ಮಾಡ್ತೀರಾ? ನಾನು ಹೇಳ್ತಿಲ್ಲ, ಪುರಾಣದಲ್ಲಿರುವಂಥದ್ದು. ಅಯ್ಯೋ ನನಗೆ ಅದು ಪಾತಾಳಕ್ಕೆ ಹೋಗೋಕ್ಕೆಲ್ಲ ಕಷ್ಟ ಆಗುತ್ತೆ ಅನ್ನೋದಕ್ಕೆ ಭೂಲೋಕದಲ್ಲೇ ಇದ್ದು ಅನುಭವಿಸ್ತೀನಿ. ಎಲ್ಲಿ ಬೇಕು ಭೂಲೋಕದಲ್ಲಿ ಚಾಯ್ಸಸ್, ನಾಯಿ ಆಗ್ತೀಯಾ, ನರಿ ಆಗ್ತೀಯ, ಎಲ್ಲ ಆಗ್ತೀಯಾ, ಇಲ್ಲ ಆದರೂ ನಾನು ಅವತ್ತು ಪುಣ್ಯ ಮಾಡಿದ್ನಲ್ಲ, ಒಬ್ರಿಗೆ ಅನ್ನದಾನ ಕೊಟ್ಟಿದ್ದೆ, ಸರಿ ಅನ್ನದಾನ ಕೊಟ್ಟೆ, ಸರಿ ದೇವಸ್ಥಾನದ ಮುಂದೆ ನಾಯಿ ಆಗು, ಆಯಿತಾ, ದೇವಸ್ಥಾನದ ಮುಂದೆ ಆಗು. ಇಲ್ಲ ಆರ್ಫನೇಜ್ಗೆ ಹೋಗು, ನಿಂಗೆ ಯಾರೋ ಒಬ್ಬರು ಬಂದು ಡೊನೇಷನ್ ಮಾಡ್ತಾರೆ, ಮಂತ್ಲಿ ಯಾರು ಒಬ್ಬರು ಕಾಲ್ ಮಾಡ್ತಿರ್ತಾರೆ, ಸ್ಪ್ಯಾಮ್ ಫೋನ್ ಬರುತ್ತಲ್ಲ, ಇದಕ್ಕೆ ಡೊನೇಷನ್ ಮಾಡಿ ಅಂತಾರೆ, ಆಗ ಅವರೊಬ್ಬರು ನಿನಗೆ ಫೋನ್ ಮಾಡಿ ನಿನಗೆ ಮಂತ್ಲಿ ಕಾಂಟ್ರಿಬ್ಯೂಷನ್ ಕಳಿಸ್ತಾರೆ. ಇದೆಲ್ಲ ಆಗುತ್ತೆ ಅಲ್ಲಿ ಪುರಾಣದಲ್ಲಿರುವಂಥದ್ದು. ಅದೊಂಥರ ಎಕ್ಸಾಜರೇಷನ್ ಆಗಿ ಏನು ಹೇಳ್ತಿದ್ನೋ ಏನು ಕತೆ ಗೊತ್ತಿಲ್ಲ. ವಿ ಹ್ಯಾವ್ ಟು ಚೂಸ್ ಅವರ್ ಬಾಡಿ, ವೆರಿ ಇಂಪಾರ್ಟೆಂಟ್. ನಾವು ಮಾಡಿರುವಂತಹ ಪುಣ್ಯ ಪಾಪಕ್ಕೆ ವಿ ವಿಲ್ ಬಿ ಆಸ್ಕ್ ಟು ಟೇಕ್ ದ ಬಾಡಿ. ಈ ಥರ ಪುಣ್ಯ ಇದೆ, ಈ ಥರ ಪಾಪ ಇದೆ, ಅದಕ್ಕೆಲ್ಲ ಒಂದು ಲಿಸ್ಟ್, ಯಾವ್ದು ಬೇಕೋ ಅದು ತಗೋ. ನಾವು ಕೇಳ್ಕೊಂಬಂದಿರೋದು ಶರೀರ ಅಂಗವಿಕಲತೆ ಆಗಿದೆ, ನಾವು ಕೇಳ್ಕೊಂಬಂದಿರೋದು ಶರೀರ ತುಂಬ ಸುಂದರವಾಗಿದೆ, ನಾವು ಕೇಳ್ಕೊಂಬಂದಿರೋದು. ಅದಕ್ಕೆ ಪುಣ್ಯ ಸಂಪಾದನೆಗೆ ಮನಸ್ಸು ಅಷ್ಟು ಹೋಗಬೇಕು, ಪುಣ್ಯ ಮಾಡ್ತಾನೇ ಇರಬೇಕು, ಬಿಡಬಾರ್ದು, ಪುಣ್ಯ ಮಾಡೋದು ನಿಲ್ಲಿಸಲೇಬಾರ್ದು. ದೇವತಾರ್ಚನ ವಿಧಿ, ಇನ್ನೊಬ್ರಿಗೆ ಹೆಲ್ಪ್ ಮಾಡೋದು. ಅದಕ್ಕೆ ವೈಶ್ವದೇವಂ ಅತಿಥಿ ಸತ್ಕಾರ ಇಷ್ಟ ಪೂರ್ತ ಎಲ್ಲ ಯಾಕೆ ವೇದ ಹೇಳಿದ್ದು? ಅಷ್ಟೆಲ್ಲ ಮಂತ್ರವನ್ನು ಹೇಳಿ ಆಮೇಲೆ ತಿರಸ್ಕಾರ ಮಾಡ್ತದೆ, ಸುಮ್ಮನೆ ತಿರಸ್ಕಾರ ಮಾಡಲಿಲ್ಲ ಅಲ್ವಾ, ಮಾಡಬೇಕು, ಆಮೇಲೆ ಬಿಡಬೇಕು.
ಎಲ್ಲ ಮಾಡಿ ಆಮೇಲೆ ಸನ್ಯಾಸ ಮಾಡಲೇ ಇಲ್ಲ, ಸನ್ಯಾಸ ತಗೊಂಬಿಟ್ಟೆ ಅಂತ. ಏನು ಬಿಟ್ಟಿಯಪ್ಪ ನಿನಗೇನು ಇಲ್ಲ ಅಂದರೆ ಅರ್ಥವೇ ಆಗಲ್ಲ ಜನಕ್ಕೆ. ಸನ್ಯಾಸ ಇದಕ್ಕೆ ಬಿಡೋದಕ್ಕೆ ಏನಿದೆ? ಕರ್ಮವನ್ನು ಫಸ್ಟ್ ಭಗವಂತ ನಿಮಗೆ ಅಧಿಕಾರ ಕೊಡಬೇಕು. ಕರ್ಮವನ್ನು ಬಿಡೋಕ್ಕೆ, ಕರ್ಮವನ್ನು ಮಾಡೋಕ್ಕೆ ನಿಮ್ಗೆ ಅಧಿಕಾರ ಇರಬೇಕು. ಆ ಮಾಡಿದ ಕರ್ಮವನ್ನು ಬಿಡೋಕ್ಕೆ ಅಧಿಕಾರ ಇರಬೇಕು. ಬಿಟ್ಬಿಟ್ಟೆ ಅಂತ ತುಂಬ ಸಂತೋಷ. ಧರ್ಮ ಯಾವಾಗಲೂ ಧರ್ಮ, ಐದರ ಮನಸ್ಸು ಧರ್ಮದಲ್ಲಿರಬೇಕು, ಇಲ್ಲ ಮೋಕ್ಷದಲ್ಲಿರಬೇಕು. ವ್ಯವಹಾರದಲ್ಲಿ ಯಾವಾಗಲೂ ಧರ್ಮವೇ. ಯೋಚನೆ ಮಾಡಿ. ಅದಕ್ಕೆ ಅದೊಂದು ಸುಭಾಷಿತ ಇದೆಯಲ್ಲ, ಪ್ರಸಿದ್ಧವಾದ ಸುಭಾಷಿತ. ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣ ಬುದ್ಧಿಯ ವಿಷಯ ಧರ್ಮಾವಿಷೇಣ. ಧರ್ಮನೂ ಹೇಳ್ತಾರೆ, ಬುದ್ಧಿನೂ ಹೇಳ್ತಾರೆ. ಧರ್ಮಾಹಿತೇಷಾಂ ಅಧಿಕೋ ವಿಶೇಷತಃ. ಇವಾಗ ಬುದ್ಧಿ ಹಾಕೊಳ್ಳಿ. ಬುದ್ಧಿರ್ವಿಹೀನ ಪಶುಭಿಸ್ ಸಮಾನ. ಆಹಾರ, ನಿದ್ರಾ, ಭಯ. ಆಟೋ ಸಿಗುತ್ತೋ ಇಲ್ವೋ 8 ಗಂಟೆ ಆದಮೇಲೆ ಅಲ್ವಾ? ಅಲ್ಲಿಂದ ಶುರು ಆಗಬೇಕಲ್ಲ. ಫಸ್ಟ್ ಭಯ ಅದೇ. ಇವಾಗ ಮೆಟ್ರೋ ಸಿಗುತ್ತೋ ಇಲ್ವೋ ಓಡಬೇಕು. ಅದಕ್ಕೆ ಒಂದು 5 ನಿಮಿಷ ಮುಂಚೆ ಮುಗಿಸ್ತೀನಿ ನಾನು, ಆಯಿತಾ? ಗೊತ್ತಾಗತ್ತೆ. ಆಹಾರ ನಿದ್ರಾ ಭಯ ಮೈಥುನಂಚ ಸೇರೋದು ನ್ಯಾಚುರಲ್ ಅಟ್ರಾಕ್ಷನ್. ಸಾಮಾನ್ಯಮೇತದ್ ಪಶುಭಿಹಿ ನರಾಣ. ಮನುಷ್ಯನಿಗೂ ಇದು ಕಾಮನ್, ಪ್ರಾಣಿಗೂ ಇದು ಕಾಮನ್. ಏನು ನಾವು ವಿಶೇಷವಾಗಿ ಮಾಡಿದ್ವಿ? ಮನುಷ್ಯನಿಗೂ ಪ್ರಾಣಿಗೂ ಏನು ವಿಶೇಷತೆ ಇದೆ ಇಲ್ಲಿ ಅಲ್ವಾ? ಅದು ಹೊರಗಡೆ ಮಾಡುತ್ತೆ, ನಾವು ಒಳಗಡೆ ಮಾಡ್ತೀವಿ ಅಷ್ಟೇ. ಬಿಟ್ಟರೆ ಇನ್ನೆಲ್ಲ ಕಾಮನ್. ಊಟ ತಿಂಡಿಯಿಂದ ಹಿಡಿದು ಯೋಚನೆ ಮಾಡಿ. ಬುದ್ಧಿರ್ಹಿತೇಷಾಂ ಅಧಿಕೋ ವಿಶೇಷತಃ. ಮನುಷ್ಯನಿಗೆ ಬುದ್ಧಿ, ದ ಫ್ಯಾಕಲ್ಟಿ ಆಫ್ ಫ್ರೀ ವಿಲ್ ಇರೋದ್ರಿಂದ ಇವನು ಸ್ವಲ್ಪ ಗೆದ್ದ. ಬುದ್ಧಿ ಇಲ್ಲ ಅಂದರೆ ಪಶುಭಿಸ್ ಸಮಾನ ಅಲ್ವಾ? ಯೋಚನೆ ಮಾಡಿ. ಧರ್ಮ 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 ಉಪಾಸನೆ ಬಂದಿರೋ ಟಾಪಿಕ್. ಅದಕ್ಕೆ ಧರ್ಮವನ್ನು ಹೇಳ್ತಿದ್ದೀನಿ. ಧರ್ಮವನ್ನು ಖಂಡನೆ ಮಾಡಿದ್ದೀನಿ ನಾನು ಹಿಂದಿನ ಶ್ಲೋಕದಲ್ಲ. ಈ ಟಾಪಿಕ್ ಬಂದರೆ ಅದಕ್ಕೆ ಯಾವ ಟಾಪಿಕ್ ಹೇಗೆ ಮಾತಾಡಬೇಕು, ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಗೊತ್ತಿರಬೇಕು. ನಿಷ್ಕಾಮ ಕರ್ಮವನ್ನು ತಿರಸ್ಕಾರ ಮಾಡಿದ್ವಿ ಹಿಂದಿನ ಕೆಲವು ಮಂತ್ರದಲ್ಲಿ ಹಿಂದೆ. ಯೋಚನೆ ಮಾಡಿ. ಯೋಗಿರಾಜ್ ಭರ್ತೃಹರಿ ತುಂಬ ಚೆನ್ನಾಗಿ. ಆದಿತ್ಯಸ್ಯ ಗತೈರಹಹ ಸಂಕ್ಷೀಯತೆ ಜೀವಿತಂ ವ್ಯಾಪಾರೈ ಬಹು ಕಾರ್ಯಭಾರ ಗುರುಭಿಃ ಕಾಲೋಪಿ ನ ಜ್ಞಾಯತೆ ದೃಷ್ಟ್ವಾ ಜನ್ಮ ಜರಾ ವಿಪತ್ತಿ ಮರಣಂ ತ್ರಾಶಶ್ಚ ನೋತ್ಪದ್ಯತೆ ಪೀತ್ವಾ ಮೋಹ ಮದೀಂ ಪ್ರಮಾದ ಮದಿರಾಂ ಉನ್ಮತ್ತಭೂತಂ ಜಗತ್. ನಮ್ಮ ಆಟೋಬಯೋಗ್ರಫಿ ಇದೆಲ್ಲ. ಯೋಗಿರಾಜ್ ಭರ್ತೃಹರಿ ರಾಜ ಆಗಿದ್ದವರು. ಆದಿತ್ಯಸ್ಯ ಗತಾಗತೈರಹಹ. ನಮ್ಮ ಜೀವನ ಹೋಗ್ತಾ ಇದೆಯಂತೆ. ಆದಿತ್ಯಸ್ಯ ಗತಾಗತೈರಹಹ ಸಂಕ್ಷೀಯತೆ ಜೀವಿತಂ. ಗೊತ್ತಾಗ್ತಾನೆ ಇಲ್ಲ, ನನಗೆ ಟೈಮ್ ಇಲ್ಲ ಅಂದ್ಬಿಡ್ತೀವಿ ಎಲ್ಲರೂ. ಅಯ್ಯೋ ಇದೆಲ್ಲ ಮಾಡೋಕ್ಕಾಗಲ್ಲ, 15 ನಿಮಿಷ ಇಲ್ಲ ಸ್ವಾಮೀಜಿ ನಮಗೆ ಟೈಮ್, ಜಪ ಮಾಡೋಕ್ಕಾಗಲ್ಲ. ಎಲ್ಲ ವೇದಾಂತ ಅಲ್ಲ, ನಿಮಗಲ್ಲ. ನೀವೆಲ್ಲ ಸೀನಿಯರ್ ಸ್ಟೂಡೆಂಟ್ಸ್, ನಿಮ್ಮ ಮನೇಲಿರೋರು. ನೀವು ಸಪೋಸ್ ಬಂದಿರಲಿಲ್ಲ ಅಂದರೆ, ಇವತ್ತು ಬಂದಿರಲಿಲ್ಲ ಅಂದರೆ ಯಾರು ಬಂದಿಲ್ವೋ ಅಂತ ಹೇಳ್ತಾ ಇದ್ದೆ, ಆಯಿತಾ? ಸಂಕ್ಷೀಯತೆ ಜೀವಿತಂ. ಲೈಫ್ ಹೋಗ್ತಾ ಇದೆಯಂತೆ, ಗೊತ್ತಾಗ್ತಾನೆ ಇಲ್ಲ ನಮಗೆ. ವೆರಿ ಬ್ಯುಸಿ. ಹಾಗೆ ಹೇಳ್ತಾ ಇದ್ದರೆ ಲೈಫೇ ತಿಂದುಬಿಡುತ್ತೆ ನಮ್ಮನ್ನ. ಯೋಚನೆ ಮಾಡಿ. ಯಾತಕ್ಕೆ ಬ್ಯುಸಿ? ವ್ಯಾಪಾರೈಹಿ ಬಹು ಕಾರ್ಯಭಾರ ಗುರುಭಿಃ ಕಾಲೋಪಿ ನ ಜ್ಞಾಯತೆ. ಟೈಮ್ ಎಷ್ಟು ಬೇಗ ಹೋಯ್ತು ಗೊತ್ತಾಗ್ತಿಲ್ಲ. ವ್ಯಾಪಾರೈಹಿ ಎಲ್ಲ ನೋಡಿ, ಸೂಪರ್ಲೇಟಿವ್ ಡಿಗ್ರಿ. ಬಹು ಕಾರ್ಯಭಾರ ಗುರುಭಿಃ. ಇಲ್ಲಿ ಗುರು ಅಂದರೆ ವ್ಯಾಪಾರದ ಚಿಂತನೆ ಅಂತ. ಇಲ್ಲಿ ಗುರು ಅಂದರೆ ಗುರು ತೊಗೊಳ್ಬಾರ್ದು. ಮೈಂಡ್ ಇಸ್ ಫುಲ್ಲಿ ಆಕ್ಯುಪೈಡ್ ವಿತ್ ವ್ಯಾಪಾರ, ಟ್ರಾನ್ಸಾಕ್ಷನ್ಸ್. ಕಾಲೋಪಿ ನ ಜ್ಞಾಯತೆ. ಗೊತ್ತಾಗ್ತಿಲ್ಲ. ಬ್ಯುಸಿ ಬ್ಯುಸಿ. ಏನು ಬ್ಯುಸಿ ಅಂತ ಫಸ್ಟ್ ಹೇಳಬೇಕು. ಅಲ್ಲಪ್ಪ ಬ್ಯುಸಿ ಅಂತೀಯ, ಏನು ಬ್ಯುಸಿ, ಯಾತಕ್ಕೆ ಬ್ಯುಸಿ, ಎಷ್ಟು ಬ್ಯುಸಿ ಮಾಡ್ಕೊಳ್ಬೇಕು ಅಲ್ವಾ? ಕೃಷ್ಣನೇ ಹೇಳಿದ್ದಾನೆ, ಎಲ್ಲ ಕಮ್ಮಿಯಾಗಿ ಮಾಡ್ರೇಟಾಗಿರೋ ಲೈಫಲ್ಲಿ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು. ಬ್ಯುಸಿ ಹೇಳಬೇಡ. 8 ರಿಂದ 5 ಗಂಟೆವರೆಗೂ ಕೆಲಸ ಮಾಡು ಸಾಕು. 11 ಗಂಟೆಗೆಲ್ಲ ಯಾಕೆ ಲ್ಯಾಪ್ಟಾಪ್ ಆನ್ ಮಾಡ್ಕೊಳ್ತೀಯ? ಎಷ್ಟು ಬ್ಯುಸಿ ಯೋಚನೆ ಮಾಡಿ. ವ್ಯಾಪಾರೈಹಿ ಬಹು ಕಾರ್ಯಭಾರ ಗುರುಭಿಃ
ಕಾಲೋಪಿ ನ ಜ್ಞಾಯತೆ. ಪಕ್ಕದಲ್ಲಿರ್ತಾರೆ, ಇವತ್ತು ನೆನ್ನೆ ಚೆನ್ನಾಗಿದ್ರು, ಇವತ್ತು ಔಟ್. ದೃಷ್ಟ್ವಾ ಜನ್ಮ ಜರಾ ವಿಪತ್ತಿ ಮರಣಂ ತ್ರಾಸಶ್ಚ ನೋತ್ಪದ್ಯತೆ. ಭಯ ಬರ್ತಿಲ್ವಂತ ಅವನಿಗೆ. ನಾಳೆ ನೆನ್ನೆ ಇದ್ದರೂ ಇವತ್ತು ಔಟ್. ಶರೀರ ಬೆಳೀತಾ ಇದೆ, ವೃದ್ಧಿ ಆಗ್ತಾಯಿದೆ, ಕ್ಷೀಣಿಸ್ತಾ ಇದ್ದೀವಿ, ಔಟ್. ನಾನು ತುಂಬ ಶಾಶ್ವತವಾಗಿರ್ತೀನಿ, ಇನ್ನೂ ಇರ್ತೀನಿ, ನಾನು 100 ವರ್ಷ ಇರ್ತೀನಿ, ಎಷ್ಟಿದೆ ನೋಡೋಕ್ಕೆ, 60 ವರ್ಷ ಮೇಲೆ ತಾನೇ ಇದೆಲ್ಲ ನನಗೆ. ಜನ್ಮ ಜರಾ ವಿಪತ್ತಿ ಮರಣಂ, ಭಯ ಬರಬೇಕು. ತ್ರಾಸಶ್ಚ ನೋತ್ಪದ್ಯತೆ, ಬರ್ತಾ ಇಲ್ಲ ಇವನಿಗೆ ಭಯವೇ. ಧರ್ಮವನ್ನು ಆಚರಣೆ ಮಾಡಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಇವನಿಗೆ. ಯಾಕೆ? ಹೆಂಡವನ್ನು ಕುಡಿದಿದ್ದಾನಂತ ಇವನು. ಯಾವ ಹೆಂಡ? ಪ್ರಮಾದ ಮದಿರಾಮ್ ಉನ್ಮತ್ತ ಭೂತಂ ಜಗತ್ತು. ಇಡೀ ಜಗತ್ತು ಮೋಹ ಅಂತ ಹೆಂಡವನ್ನು ಕುಡಿದ್ಬಿಟ್ಟಿದೆ. ಪೀತ್ವಾ ಮೋಹಮಯೀಂ ಪ್ರಮಾದ ಮದಿರಾಮ್ ಉನ್ಮತ್ತ ಭೂತಂ ಜಗತ್. ಪ್ರಪಂಚ ಸತ್ಯ ಅಂದ್ಕೊಂಡು, ರಿಲೇಷನ್ಶಿಪ್ಸ್ ಸತ್ಯ ಅಂದ್ಕೊಂಡು, ಅದಕ್ಕೆ ನಾವು ಸೇಫ್ ಸೆಕ್ಯೂರಿಟಿ ಎಲ್ಲ ಮಾಡಿಕೊಂಡು, ಪೀಸ್ ಸೆಕ್ಯೂರಿಟಿ ಹ್ಯಾಪಿನೆಸ್ ಮಾಡಿಕೊಂಡು, ಉನ್ಮತ್ತ ಭೂತಂ ಜಗತ್. ಮೋಹಮಯೀಂ, ನಮಗೆಲ್ಲರಿಗೂ ಒಂದು ಒಳ್ಳೆ ಹೆಸರು ಅಂದರೆ ಮೋಹಮಯಿ, ಮೋಹಾನಂದ. ಹಾಂ, ಒಳ್ಳೆ ಹೆಸರು ಬಂತು. ಎಲ್ಲ ಸ್ವಾಮಿಗಳಿಗೆ ಏನು ಹೇಳಬೇಕು? ಮೋಹಾನಂದ. ನೀವು ಅಂದ್ಕೊಳ್ಬೇಕು, ಮೋಹಿನಿ ಆನಂದ, ಮೋಹಾನಂದ. ಯೋಚನೆ ಮಾಡಿ, ಅದನ್ನೇ ಇಲ್ಲಿ ಹೇಳ್ತಾರೆ. ಸ್ವರ್ಗಕ್ಕೆ ಅಂತ ಬಂದೆ ಟಾಪಿಕ್ಕು. ಇಲ್ಲಿ ಹೇಳ್ತಿರೋದೇನು? ಅಲ್ಲಿ ಪುಣ್ಯ ಸಂಪಾದನೆಯಿಂದ ನಮಗಲ್ಲಿ ಪುರಾಣದ ಒಂದು ಕಥೆ ತೊಗೊಂಡು ಹೇಳಿದೆ. ಯು ಹ್ಯಾವ್ ಗಿವನ್ ಎನ್ ಆಪ್ಷನ್ ಟು ಚೂಸ್ ಯುವರ್ ಬಾಡಿ, ಟು ಚೂಸ್ ಯುವರ್ ಮೈಂಡ್. ಮೈಂಡ್ ಮೀನ್ಸ್ ಹಿಂದಿನ ಜನ್ಮದ ಕರ್ಮದಲ್ಲಿ ಸೇರಿಕೊಂಡರೆ ಸೂಕ್ಷ್ಮ ಶರೀರ. ಈವನ್ ಟು ಚೂಸ್ ಯುವರ್ ರಿಲೇಷನ್ಶಿಪ್ಸ್. ಕೇಳ್ಕೊಂಡು ಬಂದಿದ್ವಿ, ಇಂಥವನ್ನೇ ಕಟ್ಕೊಳ್ಬೇಕು ಅಂತ ಕೇಳ್ಕೊಂಡು ಬಂದಿದ್ವಿ. ಇಲ್ಲಿ ಬಂದಮೇಲೆ ಯಾಕೆ ಸಪ್ರೇಟ್ ಮಾಡಲ ಅಂತ. ಬೆಳಗ್ಗೆ ಒಬ್ಬರು ಬಂದಿದ್ದರು, ಒಂದಮ್ಮ ಪಾಪ ಹತ್ಕೊಂಡು ಹೋದರು. ಏನು ಮಾಡೋದು ಸ್ವಾಮೀಜಿ, ಏನಾದ್ರು ಐಡಿಯಾ ಹೇಳಿ ಅಂತಾರೆ. ನೀನು ಕಟ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಹತ್ರ ಬಂದು ಕೇಳಿದ್ಯಾ ಅಂದೆ ನಾನು. ಏನೋ ಸಂದಿಗ್ಧ ಪರಿಸ್ಥಿತಿ, ಮನೇಲಿ ಫ್ಯಾಮಿಲಿ ಪ್ರಾಬ್ಲಮ್ಮು, ಈಗೇನಾದ್ರು ಹೇಳಿ ಅಂತಾರೆ. ಹಾಗಾದರೆ ಬಂದಿದ್ದರೆ ಸ್ವಲ್ಪ ಏನೋ ಗೈಡ್ ಮಾಡ್ತಿದ್ವಿ ತಾನೇ. ಈಗೇನು ಮಾಡೋಕ್ಕಾಗತ್ತೆ? ಆವಾಗ ಸನ್ಯಾಸಯೇವ ಶ್ರವಣಂ ಕುರ್ಯಾತ್ ಅಂದ್ಬಿಡ್ತಿದ್ವಿ. ಯೋಚನೆ ಮಾಡಿ. ಅದು 22 ವರ್ಷ ಆದಮೇಲೆ ಕೇಳಿದ್ರೆ ಅದಕ್ಕೇನು ಬೇಕಾ? 22 ವರ್ಷ ಏನಿತ್ತು ಮನಸ್ಸಲ್ಲಿ ಅಂತ ಯೋಚನೆ ಮಾಡಿ. ಲೈಫ್ ಈಸ್ ವ್ಯಾಕ್ಯೂಮ್ ಈವನ್ ಆಫ್ಟರ್ 22, 50, 30, 40 ಇಯರ್ಸ್. ಏನು ಮಾಡ್ತಾಯಿದ್ದೀನಿ ಗೊತ್ತಿಲ್ಲ. ತ್ರಾಸಶ್ಚ ನೋತ್ಪದ್ಯತೆ. ಭರ್ತೃಹರಿ ಸುಮ್ಮನೆ ಬರೆದಿದ್ದಲ್ಲ, ರಾಜ ಆಗಿದ್ರು ಅವರು. ಯೋಗಿರಾಜ್ ಭರ್ತೃಹರಿ 3 ಶತಕಗಳನ್ನು ಬರೆದಿದ್ದಾರೆ. ಸುಮ್ಮನೆನಾ ಅವರು? ಹಿ ಎಂಜಾಯ್ಡ್ ಲೈಫ್ ಟು ಹಿಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಶೃಂಗಾರ ಶತಕಂ, ಮತ್ತೆ ಹೇಳ್ತೀನಿ, ಶೃಂಗಾರ ಶತಕಂ ಅಷ್ಟು ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ರಾಜರ ಆಸ್ಥಾನ ಹೇಗಿತ್ತು, ಅವ್ರ ಮನೆಯವರು ದಂಪತಿ ಅಂದರೆ ಪತ್ನಿ ಹೇಗಿದ್ಲು, ಅದನ್ನೆಲ್ಲ ಚೆನ್ನಾಗಿ ಶೃಂಗಾರವಾಗಿ ಬರೆದಿದ್ದಾರೆ. ಎಲ್ಲ ವಿವರಣೆಯೂ ಮಾಡಿದ್ದಾರೆ. ಆಮೇಲೆ ಅದಕ್ಕಿಂತ ಮುಂಚೆ ನೀತಿ ಶತಕಂ, ಧರ್ಮವನ್ನು ಹೇಗೆ ಪಾಲನೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಉಜ್ಜಯಿನ್ ವಿಕ್ರಮಾದಿತ್ಯ ಕೋರ್ಟಲ್ಲಿದ್ದವರು ಅದನ್ನೇ ಶೃಂಗಾರ ಶತಕದಲ್ಲಿ ಏನು ಉತ್ಕೃಷ್ಟವಾಗಿ ಹೀಗೆ ಇರಬೇಕು, ಈ ಥರ ರಾಜ್ಯವನ್ನು ಆಳಬೇಕು, ಇಂದ್ರಿಯ ಸುಖಗಳನ್ನೆಲ್ಲ ಅನುಭವಿಸಬೇಕು ಅಂತ ಹೇಳಿದ ಭರ್ತೃಹರಿ ವೈರಾಗ್ಯ ಶತಕದಲ್ಲಿ ಉಲ್ಟ, ಸಾಕು ನನಗೆ ಬೇಡ ಓಡ್ತೀನಿ ಅಂದರು. ಅವ್ರಿಗೆ ಹಾಗಾಯಿತು ಸ್ವಾಮಿ, ರಾಜ ಅನುಭವಿಸಿದ, ಅದಕ್ಕೆ ನಾವಿನ್ನೂ ಅನುಭವಿಸೇ ಇಲ್ಲಿಯೇ, ಅದಾದಮೇಲೆ ನಮಗೂ ಆ ಥರ ಬರುತ್ತೆ, ಆಮೇಲೆ ಮಾಡ್ತೀವಿ ಅಂತ ನಮ್ಮ ಮನಸ್ಸು. ಉತ್ತಮಾಧಿಕಾರಿ ಆಗಿರೋಂಥ ನಾವು ನೋಡಿ ಕಲಿಬೇಕಪ್ಪ ಅಂದರೆ ಇಲ್ಲ, ಇದಲ್ಲಿ ಮಾತ್ರ ನಾವು ಮಂದಾಧಿಕಾರಿ, ಬೇರೆದೆಲ್ಲ ಉತ್ತಮಾಧಿಕಾರಿ. ಯೋಚನೆ ಮಾಡಿ. ವಿ ಹ್ಯಾವ್ ಆಸ್ಟ್ ಬಾಡಿ, ವಿ ಹ್ಯಾವ್ ಆಸ್ಟ್ ರಿಲೇಷನ್ಶಿಪ್, ಎಲ್ಲವನ್ನು ಕೇಳ್ಕೊಂಡು ಬಂದಿದ್ದೀವಿ. ಸೊ ಬೆಟರ್ ಚೂಸ್. ವಿಧಿವಾದ ಅಂತ ಹೇಳಬೇಡಿ, ಪುರುಷವಾದ ಅಂತ ಹೇಳಿ. ನೀವು ಚೂಸ್ ಮಾಡಿದ ಮೇಲೆ ಅದು ವಿಧಿವಾದವೇ ಹೊರತು, ಚೂಸ್ ಮಾಡಿದ್ಮೇಲೆ ದ ಸೇಮ್ ಪುರುಷಾರ್ಥ ಬಿಕಮ್ಸ್ ವಿಧಿವಾದ, ಆವಾಗ ಭಗವಂತ ಅಂತ ಹೇಳ್ತೀರಷ್ಟೆ. ಪಾಪ ಅವನು ಸುಮ್ಮನಿದ್ದಾನೆ, ಏನು ಮಾಡ್ತಿಲ್ಲ, ಕರ್ಮಫಲ ಧಾತನಾಗಿ ಸುಮ್ಮನಿದ್ದಾನ. ನೀವು ಕೇಳ್ಕೊಂಡು ಬಂದಿರ, ಇದು ನಾನು ಕೊಟ್ಟಿದ್ದೀನಿ. ಸೊ ಸ್ವರ್ಗಕ್ಕೆ ಹೋದಾಗ ಸ್ವರ್ಗ ಅಗ್ನಿ, ಅಲ್ಲಿಂದ ಪೃಥ್ವಿ, ಮೇಘಾಗ್ನಿ, ಮೇಘದಿಂದ ಪೃಥ್ವಿ, ಪೃಥ್ವಿಯಿಂದ ಸಸ್ಯ, ಸಸ್ಯ ಹೇಳಿದ್ರೆ ನಾನು ಸೇರಿಸ್ಕೊಳ್ಳಿ. ಅಲ್ಲಿಂದ ಪುರುಷ ಶರೀರ, ಪುರುಷ ಶರೀರದಿಂದ ಸ್ತ್ರೀ ಶರೀರ, ಸ್ತ್ರೀ ಶರೀರದಿಂದ ಜೀವ ಆಚೆ ಬರುತ್ತೆ. ತಸ್ಮಾದಗ್ನಿ ಸಮಿತಃ. ಅನ್ವಯ ಮಾಡ್ಕೊಳ್ಳೋದಿದ್ರೆ
ಯಸ್ಯ ಸೂರ್ಯ ಸಮಿದಃ ಅಗ್ನಿ. ಇನ್ ಕೇಸ್ ನೀವು ಅನ್ವಯ ಬರಿತಾ ಇದ್ರೆ, ಯಸ್ಯ ಸೂರ್ಯ ಸಮಿದಃ ಅಗ್ನಿ ಆಯಿತು. ಇಲ್ಲಿ ಯಸ್ಯ ಸೂರ್ಯ ಅಂದ್ರೇನು? ಶಂಕರರು ಹೇಳಿದ್ದಾರೆ ಪ್ರಕಾಶ ಅಗ್ನಿ, ಅಗ್ನಿ ಲೋಕ ಅಂದರೆ ಸ್ವರ್ಗಲೋಕ. ಅಲ್ಲಿಂದ ಸೋಮಾತ್ ಪರ್ಜನ್ಯ, ಈ ಸೂಕ್ಷ್ಮ ಶರೀರಕ್ಕೆ, ಈ ಶರೀರವನ್ನು ಬಿಟ್ಟಿದ ಮೇಲೆ ಅಲ್ಲಿ ಮೇಲೆ ಹೋಗುತ್ತಲ್ಲ, ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ ಸೋಮಾತ್. ಸೋಮಾತ್ ಅನ್ನೋದು ಒಂದು ಅಗ್ನಿಯ ಹೆಸರು, ಸೂಕ್ಷ್ಮ ಶರೀರದ ಹೆಸರು ಸೋಮ. ಅಲ್ಲಿಂದ ಪರ್ಜನ್ಯ, ಪರ್ಜನ್ಯದಿಂದ ಪರ್ಜನ್ಯ ಇಸ್ಕೊಳ್ತು ಮೇಘಾಗ್ನಿ. ಮೇಘಾಗ್ನಿಯಿಂದ ಓಷಧಯ ಪೃಥಿವ್ಯಾಂ. ಔಷಧಿ ಪೃಥಿವಿ ಎರಡು ಒಂದೇ ಲಕ್ಷಣಗಳು, ಅಬ್ಜೆಕ್ಟಿವ್ಸ್. ಪೃಥಿವಿಗೆ ಔಷಧಯ ಅಬ್ಜೆಕ್ಟಿವ್. ಅಲ್ಲಿ ಬಂದಿದ ತಕ್ಷಣ ಪುಮಾನ್ ರೇತಃ. ರೇತಃ ಅಂದರೆ ಬೀಜ, ಸಿಮೆನ್. ಮನುಷ್ಯನ ಶರೀರಕ್ಕೆ, ಪುರುಷನ ಶರೀರಕ್ಕೆ ಅದು ಬಂದಾಗ ಸಿಂಚಂತಿ ಯೋಷಿತಾಯಾಮ್. ಯೋಷಿತಾಯಾಮ್ ಇಸ್ಕೊಳ್ಟು ನಾರೀಣಾಮ್ ಅಂತಾರೆ, ಅಂದರೆ ಹೆಣ್ಣಿನ ಶರೀರಕ್ಕೆ ಹೋಗಿದೆ. ಸಿಂಚಂತಿ ಅಂದರೆ ಬೀಜಾರೂಪದಲ್ಲಿ ಗಂಡ ಶರೀರದಲ್ಲಿರುವಂತಹ ವೀರ್ಯವು ಹೆಣ್ಣಿನ ಶರೀರಕ್ಕೆ ಬೀಜಾರೂಪದಲ್ಲಿ ಹಾಕೋದಕ್ಕೆ ಸಿಂಚಂತಿ ಅಂತ ಹೆಸರು. ವಹ್ನೀಫ್ ಪ್ರಜಾ ಪುರುಷಾತ್ ಸಂಪ್ರಸೂತಾ. ಸಂಪ್ರಸೂತ ಅಂತೆ ಆ ಕಾರಣ ಈಶ್ವರನೇ ಈ ರೀತಿಯಾಗಿ ಕ್ರಿಯಾರೂಪದಲ್ಲಾಗಿದ್ದಾನೆ. ಸಂಪ್ರಸೂತ ಅಂದರೆ ದಟ್ ಈಶ್ವರ ಹ್ಯಾಸ್ ಗಾನ್ ಥ್ರೂ ಆಲ್ ದೀಸ್ 3 stages ವಿತ್ ರೆಸ್ಪೆಕ್ಟ್ ಟು ಜೀವ. ಪುರುಷಾತ್ ಸಂಪ್ರಸೂತ ಅಂತ. ಪ್ರಜಾ ಬಹುವಚನ ಹಾಕಿರೋದ್ರಿಂದ ಇನ್ಫೈನೈಟ್ ಜೀವೀಸ್ ಆರ್ ಬಾರ್ನ್. ಸುಮಾರು ಜನ ಹುಟ್ಟಿದ್ದಾರೆ. ಇದೇ ಕ್ರಿಯೆ. ಮನುಷ್ಯರೆಲ್ಲ ಹೇಗೆ ಬಂದರು? ಎಲ್ಲಿ ನೋಡಿದ್ವಿ ನಾವು? ಮನುಷ್ಯರ ಹೇಗೆ ಬಂದರು? ಪ್ರಶ್ನೋಪನಿಷತ್ತಲ್ಲಿ ನೋಡಿದ್ವಿ. ಪ್ರಾಣ ರಯಿ, ಪ್ರಾಣ ಪುರುಷ, ರಯಿ ಸ್ತ್ರೀ. ಜ್ಞಾಪಕ ಇದೆಯಾ? ಶುಕ್ರ ಶೋಣಿತ ಸಂಯೋಗ, ಪ್ರಶ್ನೋಪನಿಷತ್ತು. ಅದಕ್ಕೆ ಮುಂಡಕ ಯಾವಾಗಲೂ ಪ್ರಶ್ನೋಪನಿಷತ್ ಜೊತೆಗೆ ಹೋಗಬೇಕು. ಸಂಪ್ರಸೂತ ಅಂದರೆ ಹೊರಗೆ ಬರೋದು. ಅಲ್ಲಿ ಒಂದು ವರ್ಡ್ ಇದೆ ನೋಡಿ, ಪುರುಷಾತ್ ಸಂಪ್ರಸೂತ. ಪುರುಷಾತ್ ಅಂದರೆ ಕಾರಣ ಈಶ್ವರ. ಕಾರಣ ಈಶ್ವರನಿಂದ ಈ ಅನೇಕವಾದ ಜೀವಿಗಳು, ಆ ಜೀವಿಗಳಿಗೆ ಹೆಸರೇನು? ಬಹ್ವೀಫ್ ಪ್ರಜಾ. ಅನೇಕವಾದ ಜೀವಿಗಳು ಈ ರೀತಿಯಾಗಿ ಸ್ತ್ರೀ ಪುರುಷ ಸಂಯೋಗದಿಂದ ಹುಟ್ಕೊಳ್ತು. ಸರಿ. ತಸ್ಮಾದೃಚಃ ಸಾಮಯಜೋಗುಂಷಿ ದೀಕ್ಷಾ ಯಜ್ಞಶ್ಚ. ಯಜ್ಞಾಶ್ಚ ಇದೆಯಾ? ಓಕೆ. ದೀಕ್ಷಾ ಯಜ್ಞಾಶ್ಚ ಸರ್ವೇ ಕ್ರತವೋ ದಕ್ಷಿಣಾಶ್ಚ ಸಂವರಶ್ಚ ಯಜಮಾನಶ್ಚ ಲೋಕಾಃ. ಸೋಮೋ ಯತ್ರ ಪವತ್ರೆ ಯತ್ರ ಸೂರ್ಯಃ ತಸ್ಮಾದೃಚಃ ಸಾಮಯಜೋಗುಂಷಿ ದೀಕ್ಷಾ ಯಜ್ಞಾಶ್ಚ ಸರ್ವೇ ಕ್ರತವೋ ದಕ್ಷಿಣಾಶ್ಚ ಸಂವತ್ಸರಶ್ಚ ಯಜಮಾನಶ್ಚ ಲೋಕಾಃ. ಸೋಮೋ ಯತ್ರ ಪವತೆ ಯತ್ರ ಸೂರ್ಯಃ. ಸರಿ. ಈ ಆಹಾರ ನಿದ್ರಾ ಭಯ ಮೈಥುನ ಅಂತ ಹೇಳಿದ್ನಲ್ಲ, ಈ ಮಂತ್ರಕ್ಕೂ ಅನ್ವಯಿಸ್ಕೊಳ್ಬೋದು. ಮನುಷ್ಯ ಬಂದ ಮೇಲೆ ಅವನಿಗೊಂದು ಮ್ಯಾನ್ಯುಯಲ್ ಅವಶ್ಯಕತೆ ಇದೆ. ಪ್ರಾಣಿಗಳು ಬಂದ ಮೇಲೆ ಯಾವ ಮ್ಯಾನ್ಯುಯಲ್ ಅವಶ್ಯಕತೆ ಇದೆ? ಮ್ಯಾನ್ಯುಯಲ್ ಅಂದರೆ ಒಂದು ಗೈಡ್ ಬುಕ್ ಬೇಕಾ? ನಿಮ್ಮ ಮನೇಲಿ ಇಟ್ಕೊಳ್ಳೋಕ್ಕೆ ಒಂದು ಗೈಡ್ ಬುಕ್ ಬೇಕು, ಝೂವಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಾಣಿಗಳನ್ನ ಬೇಕು ಅಲ್ವಾ? ಅವ್ರು ಹೇಳ್ತಾರೆ ಈ ಆಹಾರವನ್ನೇ ಹಾಕಬೇಕು ಅಲ್ವಾ, ಈ ಇಂತಿಂಥ ಟೈಮಿಗೆ ಕೊಡಬೇಕು, ಅದೊಂದು ನಿಮ್ಗೆ ಹೇಳ್ತಾರೆ. ಹಾಗೆ ಮನುಷ್ಯನಿಗೂ ಒಂದು ಮ್ಯಾನ್ಯುಯಲ್, ಈ ಭೂಮಿ ಮೇಲೆ ಬಂದ ಮೇಲೆ ಒಂದು ಗೈಡ್ ಬುಕ್ ಬೇಕು ಅಂದರೆ ಅದು ವೇದ. ವೇದದಲ್ಲಿ ಹೇಳಿರುವ ಹಾಗೆ ವ್ಯವಹಾರದಲ್ಲಿ ಜೀವನ ಮಾಡಬೇಕೇ ಹೊರತು ಸ್ವೇಚ್ಛಾಚಾರದಿಂದ ಮಾಡುವಂತೆ ಇಲ್ಲ.
ಸ್ವೇಚ್ಛಾಚಾರಿಗಳಾದರೆ ನಾನು ಹೇಳಿದ್ನಲ್ಲ ಒಂದು ಸುಭಾಷಿತ ಶ್ಲೋಕ ಅದಕ್ಕೆ ಅರ್ಥ ಆಗುತ್ತೆ. ಯಾಕಂದರೆ ಬುದ್ಧಿ ಅನ್ನುವ ಫ್ರೀ ವಿಲ್ ನಮಗೆಲ್ಲರಿಗೂ ಕೊಟ್ಟಿರೋದ್ರಿಂದ ಆ ಬುದ್ಧಿ ಫ್ರೀ ವಿಲ್ಲನ್ನು ಸರಿಯಾದ ಧರ್ಮ ಮಾರ್ಗದಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂದರೆ ವೇದ ಅನ್ನುವ ಮ್ಯಾನ್ಯುವಲ್ ಬುಕ್ಕನ್ನು ಉಪಯೋಗಿಸ್ಬೇಕು. ನನಗೆ ಇಷ್ಟ ಬಂದಾಗ ನಾನು ಇರ್ತೀನಿ, ನನಗೆ ಯಾವ ಬಂಧನವೂ ಬೇಡ ಹಾಗೆ ಅಂತಂದರೆ ಪ್ರಾಣಿಗೂ ನಿಮಗೂ ಏನು ಇದು ಓಕೆ ನಿಮ್ಗೆ ಯಾಕೆ ನಮಗೇನು ಯಾಕೆ ಏನು ಸ್ವಾಮೀಜಿ ಎಲ್ಲ ನಿಮಗೆ ಅಂತೀರ ನಮ್ಗೆ ಯಾಕೆ. ಹಿಂದೆ ಸ್ಟಾರ್ಟಿಂಗ್ ಒಂದು 3 ವರ್ಷದ ಹಿಂದೆ 4 ವರ್ಷದ ಹಿಂದೆ ಅಂದ್ಕೊಳ್ಳಿ ಈ ಥರ ಯಾವುದೋ ಒಂದು ಸತ್ಸಂಗಕ್ಕೆ ಹೋಗಿದ್ದೆ. ನಾನು ಎಲ್ಲದರಲ್ಲೂ ಅವಾಗ ಇಂಗ್ಲೀಷ್ ಟಾಕ್ ಕೊಡ್ತಾ ಇದ್ದರಿಂದ ಯು ಅಂತಿದ್ದೆ ಎಲ್ಲರಿಗೂ. ಯು ಆರ್ ಲೈಕ್ ದಿಸ್, ಯು ಹ್ಯಾವ್ ಟು ಚೇಂಜ್ ಅಂದರೆ ವೇದದ ರೀತಿಯಲ್ಲಿ ಏನು ಚೇಂಜ್. ಎಲ್ಲರೂ ಆದಮೇಲೆ ಟಾಕ್ ವಾಸ್ ಎಕ್ಸಲೆಂಟ್ ಬಟ್ ಐ ವುಡ್ ಲೈಕ್ ಟು ಗಿವ್ ಯು ಎನ್ ಅಡ್ವೈಸ್ ಅಂದರು. ಏನಪ್ಪ ಅಡ್ವೈಸ್ ಅಂದರೆ ಯು ಆರ್ ಟೆಲ್ಲಿಂಗ್ ಯು ಆ್ಯಸ್ ಇಫ್ ವಿ ಹ್ಯಾವ್ ಡನ್ ಎ ಗ್ರೇಟ್ ಬ್ಲಂಡರ್, ವೈ ಕಾಂಟ್ ಯು ಆ್ಯಡ್ ವಿ ಅಂತಂದ್ರು ಅವರು. ಸರಿಪ್ಪ ಇದೆಲ್ಲ ಒಂದು ನಮಗೂ ಅವಶ್ಯಕತೆ ಇದೆ ಬೇಕು ಅಂತ ಹೇಳಿ ಆಮೇಲಿಂದ ವಿ ಅಂತ ಹೇಳೋಕ್ಕೆ ಶುರು ಮಾಡಿದೆ. ಒಂದೊಂದ್ಸತಿ ಬಂದುಬಿಡುತ್ತೆ, ಅಡ್ರೆಸ್ ಮಾಡ್ತಿದ್ದಾಗ ಅದು ಯೂಸ್ ಬಂದುಬಿಡುತ್ತೆ. ಅದಾದಮೇಲೆ ವಿ ಅಂತ ಹೇಳಿದ್ಮೇಲೆ ಇನ್ನೊಬ್ಬರು ಬಂದರು ಒಂದು 2 ವರ್ಷದ ಹಿಂದೆ. ಸ್ವಾಮೀಜಿ ನಾವು ಮಾಡುವಂಥ ಪಾಪದಲ್ಲಿ ನೀವು ಯಾಕೆ ಸೇರಿಸ್ಕೊಳ್ತಿಲ್ಲ ಅಂತ ಒಬ್ರು ಕೇಳಿದ್ರು. ಸ್ವಲ್ಪ ಅದಕ್ಕೆ ಯು ವಿ ಆ್ಯಂಡ್ ಐ ಎರಡು ಹೇಳ್ಬಿಡೋದು. ಟಿಪ್ಸ್ ಬರುತ್ತೆ, ಏನು ಮಾಡೋದು, ಎಲ್ಲ ಥರದವರು ಇರ್ತಾರೆ ನೋಡಿ, ಅದೆಲ್ಲ ಸತ್ಯ ಅವ್ರಿಗೆ. ವೇದಾಂತ ಅರ್ಥ ಆಯಿತಾ? ಇದೊಂದು ಎಲ್ಲೋ ನೋಡೋದು ನ್ಯಾಚುರಲಾಗಿ ಅದು ಕನ್ವರ್ಸೇಷನಲ್ಲಿ ಹೇಳ್ತಾ ಇದ್ದಾಗ ಅದು ಯು ವಿ ಐ ಅದು ಬರುತ್ತೆ. ಹಾಗೆ ಇಲ್ಲಿ ಯಾತಕ್ಕೆ ಬಂತಿದ್ದು, ಯಾತಕ್ಕೋ ಬಂತು, ಮ್ಯಾನ್ಯುಯಲ್ಗೆ ಬಂತು. ಸೊ ಮನುಷ್ಯ ಅಂತ ಆಗಿರೋವನಿಗೆ ಒಂದು ಗೈಡ್ ಬುಕ್ ಬೇಕು, ಮ್ಯಾನ್ಯುಯಲ್. ಆ ಮ್ಯಾನ್ಯುಯಲ್ಲೇ ವೇದಗಳು. ಸೊ ವೇದಗಳು ಆ ಕಾರಣ ಪುರುಷರಿಂದ ಶುರು ಆಯಿತು. ತಸ್ಮಾದ್ ರುಚಃ, ತಸ್ಮಾದ್ = ಪುರುಷಾತ್, ಕಾರಣ ಪುರುಷಾತ್ ರುಚಃ = ಋಗ್ವೇದ. ಇಲ್ಲೇ ಶಂಕರಾಚಾರ್ಯರು ಹೇಳೋದು. ಅವಾಗ ನಾವು ಅಲ್ಲೇ ಮುಗಿಸ್ಬಿಟ್ಟೆ. ಋಗ್ವೇದ ಅನ್ನೋದಕ್ಕೆ ಅರ್ಥ ಕೊಟ್ಟಿದ್ನಲ್ಲ 1:1 ನಿಯತ ಅವಸಾನ ರೂಪ. ಮರ್ತೋಯ್ತು ನೋಡಿ, ಚೆನ್ನಾಗಿದೆ. ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಶಂಕರ ನಿಯತ ರೂಪ ಅವಸಾನಂ ಋಗ್ವೇದ. ಸೊ ಇಲ್ಲಿ ಹೇಳಿರೋದನ್ನು ನಾನು ಅಲ್ಲೇ ಅವಾಗ ಸ್ಟಾರ್ಟಿಂಗಲ್ಲಿ ಹೇಳಿದೆ. ನಿಯತ ರೂಪ ಅಂದ್ರೇನು, ಸ್ವರ ಅಕ್ಷರಗಳು ಉದಾತ್ತ ಅನುದಾತ್ತ ಸ್ವರಿತ ಕರೆಕ್ಟ್ ಒಂದು ಪೋರ್ಷನ್ಗೆ ಬರ್ತಾ ಹೋಗುತ್ತೆ. ಇಟ್ ಈಸ್ ಒಂದು ಪ್ಯಾಟ್ರನ್, ಅದಕ್ಕೆ ಫಾರ್ಮ್ಯಾಲಿಟಿ ಆಗಿದೆ, ಒಂದು ಫಾರ್ಮ್ ಆಗಿದೆ, ಅದಕ್ಕೆ ನಿಯತ ರೂಪ ಅಂತ ಅಲ್ಲ ಹೇಳಿದ್ದೀನಿ. ಕೇರ್ ಆಫ್ ಮುಂಡಕೋಪನಿಷತ್ ಫಸ್ಟ್ ಚಾಪ್ಟರ್. ಯಜುಗುಂಷಿ ಯಜುರ್ವೇದಕ್ಕೆ ಏನು ಹೇಳಿದೆ, ಅನಿಯತ ರೂಪ ಅಂದರೆ ವಾಕ್ಯ ರೂಪ ಅಂತ. ನಿಯತ ರೂಪ ಅಂದರೆ ಪದ್ಯ ರೂಪ, ಅನಿಯತ ರೂಪ ಅಂದರೆ ವಾಕ್ಯ ರೂಪ. ಆಯಿತು. ಋಗ್ ಯಜಸ್ ಸಾಮಾನಿ ಈ 3 ಇದೆ ಅಂತ ಯಾವ ವೇದ ಹೇಳ್ತಿದೆ? ಅಥರ್ವಣ ವೇದ ಹೇಳ್ತಿದೆ. ಸೊ ಅದನ್ನು ಸೇರಿಸ್ಕೊಳ್ಬೇಕು. ಯಾಕಂದರೆ ಅಲ್ಲಿ ಕರ್ಮ ಜಾಸ್ತಿ ಹೇಳಿರೋದ್ರಿಂದ, ಅದಕ್ಕೆ 3 ವೇದದಲ್ಲೂ ಕರ್ಮ ಇರೋದ್ರಿಂದ ಅದಕ್ಕೆ ಋಗ್ಯಜು ಸಾಮ. ಅಥರ್ವಣ ವೇದದಲ್ಲಿ ಕರ್ಮ ಕಮ್ಮಿ, ಪ್ರಯೋಗಗಳು ಜಾಸ್ತಿ. ಎಂತಹ ಪ್ರಯೋಗಗಳು? ಕರ್ಮರಹಿತವಾದ ಪ್ರಯೋಗಗಳು, ಮಂತ್ರ, ಔಷಧ, ಆಯುರ್ವೇದಿಕ್ ಅದ್ರ ಬಗ್ಗೆ ಎಲ್ಲ ಹೇಳುವಂತಹ ಜ್ಞಾನ ಎಲ್ಲ ಜಾಸ್ತಿ ಇದರಿಂದ ಅದನ್ನು ಹೇಳುತ್ತೆ. ದೀಕ್ಷಾ, ಇಲ್ಲಿ ದೀಕ್ಷಾ ಅಂದರೆ ಶಂಕರ ಬರೀತಾರೆ ಮೌಂಜ್ಯಾದಿ ಲಕ್ಷಣ. ಅಂದರೆ ಇವಾಗ ನಾವೇನು ಅರ್ಥ ಮಾಡ್ಕೊಳ್ಬೇಕು, ಕಮ್ಮಿ ಬಟ್ಟೆ ಹಾಕ್ಕೊಳ್ಬೇಕಂತೆ ಮೈ ಮೇಲೆ, ಕಮ್ಮಿ ಬಟ್ಟೆ. ಇಲ್ಲಿ ಮೌಂಜ್ಯಾದಿ ಲಕ್ಷಣ ಅಂದರೆ ಆಗಿನ ಕಾಲದಲ್ಲಿ, ಗುರುಕುಲ ಕಾಲದಲ್ಲಿ ಜಿಂಕೆ ಚರ್ಮವನ್ನು ಹಾಕ್ಕೊಳ್ತಿದ್ರಂತೆ. ಈಗ ಹಾಕ್ಕೊಳ್ಳೋಕ್ಕಾಗಲ್ಲ, ಒಳಗಡೆ ಹೋಗ್ತೀವಿ, ಆ ಥರ ಏನಾರು ಹಾಕ್ಕೊಂಡ್ರೆ ಆಯಿತಾ, ಇಮಿಡಿಯೇಟಾಗಿ ಬಂದು ಕರ್ಕೊಂಡು ಹೋಗ್ತಾರೆ. ಈಗಿನ ಕಾಲದಲ್ಲಿ ಮಿನಿಮಮ್ ಡ್ರೆಸ್, ನಿಮ್ಮನ್ನು ಮತ್ತೆ ನೋಡಬೇಕು ಅಂತ ಹಾಕ್ಕೊಳ್ಬೇಡಿ, ಸುಮ್ಮನೆ ಹಾಕ್ಕೊಳ್ಬೇಕು ಅಷ್ಟೆ. ಏನನ್ನು ಕಾಪಾಡ್ಕೊಳ್ಬೇಕು ಅದಕ್ಕೆ ಮಾತ್ರ ಬಟ್ಟೆ ಹಾಕ್ಕೊಳ್ಬೇಕೇ ಬಿಟ್ಟರೆ ಆಕರ್ಷಣೆಗಲ್ಲ. ಅದೊಂದು ತಪಸ್ಸು ಅಂತ ಹೇಳಿದ್ದಾರೆ. ಇಲ್ಲಿ ದೀಕ್ಷಾ ಅಂದರೆ ತಪಸ್ಸು. ಮತ್ತು ಇನ್ನು ಗೋಪಾಲಕೃಷ್ಣ ಶಾಸ್ತ್ರಿ ಅಂತ ಹೇಳಿದ್ನಲ್ಲ, ಇದಕ್ಕೆ ಟಿಪ್ಪಣಿ ಚೆನ್ನಾಗಿ ಕೊಡ್ತಾರೆ. ಅವರು ಹೇಳ್ತಾರೆ, ಕ್ಷೌರ ಅದನ್ನೆಲ್ಲ ಆ ವ್ರತದ ರೀತಿಯಲ್ಲಿ ಯಾವಾಗಂದ್ರೆ ಅವಾಗ ಮಾಡ್ಕೊಳ್ಳೋದಿಲ್ಲ. ಆಯಿತಾ, ಇವತ್ತು ಮೀಟಿಂಗ್ ಇದೆ ಅಂತ ಇವತ್ತು ಬೆಳಗ್ಗೆ ಮಾಡ್ಕೊಂಡು ಹೋಗ್ತೀನಿ ಅನ್ನೋದೆಲ್ಲ ಇಲ್ಲ. ಯಾವತ್ತು ಮಾಡಬೇಕು ಅವತ್ತೇ ಮಾಡಬೇಕು ಅಂತ ಅವ್ರು ಹೇಳೋದು. ಮತ್ತು ಒಬ್ಬ ಗೃಹಸ್ಥನಿಗೆ, ಒಬ್ಬ ವಿಪ್ರನಾಗಿರುವಂಥವನಿಗೆ ಸೆಲ್ಫ್ ಶೇವಿಂಗ್ ನಾಟ್ ಅಲೌಡ್ ಧರ್ಮಶಾಸ್ತ್ರದ ಪ್ರಕಾರ. ಮಾಡಿಕೊಳ್ಳೇಬಾರ್ದು.
ಬಾರ್ಬರ್ಗೆ ಹೋಗಬೇಕು, ಅವನ ಹತ್ರನೇ ಮಾಡಿಸ್ಕೊಳ್ಬೇಕು ಅಂತ ಅದು ಹೇಳುತ್ತೆ. ನಾನು ನಿಮ್ಗೆ ತಿಳಿಸ್ತೀನಿ ಅಷ್ಟೇ, ಆಯಿತಾ. ನಾವು ಬ್ಲೇಡೇ ಎತ್ತಬಾರ್ದು, ನಮಗಿಲ್ಲವೇ ಇಲ್ಲ ಅಂತಲೇ ಅದು ಅಷ್ಟೇ. ಇನ್ನೇನು ಅದಕ್ಕೆಲ್ಲ ಅದೆಲ್ಲ ದೀಕ್ಷಾ, ಅದೊಂದು ಕ್ರಮ ನೋಡಿ. ಸೃಷ್ಟಿ ಕ್ರಮದಲ್ಲಿ ಅದೆಲ್ಲ ಬಂದಿದೆ. ಅದೆಲ್ಲ ಮೀರಿದ್ರೆ ಏನಾಗುತ್ತೆ, ಕಷ್ಟ ನಮಗೆ. ಅದು ಹೇಳಿದ್ದೆ ಒಂದು ಸತಿ, ಲಲಿತಾ ಸಹಸ್ರನಾಮದಲ್ಲಿ ಹೇಳಿದ್ದೆ, ಗಂಡಸರು ಮೀಸೆ ಹಾಗೂ ಗಡ್ಡವನ್ನು ಬಿಟ್ಟಿರಬೇಕು, ಎರಡೂ ಇರಬೇಕು, ಇಲ್ಲ ಎರಡೂ ತೆಗಿಬೇಕು. ಒಂದಲ್ಲೊಂದಿದ್ದರೆ ಅದಕ್ಕೆ ರಾಜಸ ಪ್ರವೃತ್ತಿ, ರಾಕ್ಷಸ ಗುಣ ಅಂತ ಹೇಳಿದ್ದಾರೆ. ಯೋಚನೆ ಮಾಡಿ. ಹಾಗಂತ ಅದಕ್ಕೆ ಮೀಸೆ ತೆಗಿತೀನಿ, ಗಡ್ಡ ಇಳ್ಕೊಳ್ತೀನಿ, ಅದು ನಿಜವಾಗ್ಲೂ ರಾಕ್ಷಸರೇ? ಆಯಿತಾ, ನಿಜವಾದ ರಾಕ್ಷಸರೇ, ಆಯಿತಾ. ಯೋಚನೆ ಮಾಡಿ. ಹಾಂ, ಹೌದು. ಸೊ ಸೆಲ್ಫ್ ಶೇವಿಂಗ್ ಪ್ರಾಹಿಬಿಟೆಡ್. ಇದ್ರೆ ಎರಡೂ ಇರಬೇಕು, ಇಲ್ಲ ಎರಡೂ ತೆಗಿಬೇಕು ಅಂತಾರೆ ಧರ್ಮಶಾಸ್ತ್ರ. ಇರೋದನ್ನು ಹೇಳ್ತಿದ್ದೀನಿ, ಫಾಲೋ ಮಾಡೋದು ಬಿಡೋದು ನಿಮ್ಮದು. ದೀಕ್ಷಾ ಯಜ್ಞಾಶ್ಚ ಅಗ್ನಿಹೋತ್ರಾದಿ ಕ್ರಿಯಾಣಿ ಅಂತಾರೆ. ಎಲ್ಲ ಯಜ್ಞಗಳು, ಶ್ರೌತ ಸ್ಮಾರ್ತ ಕರ್ಮಗಳು. ಸರ್ವೇ ಕ್ರತವಃ, ಯಜ್ಞಾಶ್ಚ ಸರ್ವೇ ಕ್ರತಃ ಒಟ್ಟಿಗೆ ತಗೊಳ್ಳಿ ಅಂತಾರೆ ಶಂಕರರು. ಯಜ್ಞದಿಂದ ಮುಂದೆ ಮಾಡುವಂತಹ ಬಲಿಗಳು. ಕ್ರತವಃ ಅಂದರೆ ಬಲಿ. ಬಲಿ ಮ್ಯಾಂಡೇಟ್ರಿ ಅಂತಾರೆ. ಪ್ರತಿಯೊಂದು ಯಾಗದಲ್ಲಿಯೂ ಆ ಯಾಗಕ್ಕೆ ಹೇಳಿರುವಂತಹ ಬಲಿಯನ್ನು ಕೊಡುವಂಥದ್ದು. ಬಲಿ ಅಂದರೆ ಆಫರಿಂಗ್. ಆ ವೇದದಲ್ಲಿ ಆ ಯಾಗದಲ್ಲಿ ಯಾವ ಬಲಿಯನ್ನು ಹೇಳಿದ್ದಾರೋ, ಇವಾಗ ಫಾರ್ ಎಕ್ಸಾಂಪಲ್ ಪೌರಾಣಿಕವಾಗಿ ನಾವು ಮಾಡುವಂತಹ ಚಂಡಿ ಹೋಮದಲ್ಲಿ ಬಲಿಯನ್ನು ಕೊಡಬೇಕು. ನಾವು ವಿಪ್ರರಾಗಿರೋರಂಥರಿಂದ ಬಲಿ ಕೊಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೇನು ಮಾಡ್ತೀವಿ, ಕುಂಬಳಕಾಯನ್ನು ಅದೆಲ್ಲ ಕುಂಕುಮ ಎಲ್ಲ ಹಾಕಿ ಒಂದು ಕರ್ಪೂರನಿಟ್ಟು ಬಲಿಯ ರೀತಿಯಾಗಿ ನೋಡ್ತೀವಿ. ಬೇರೆ ಅಲ್ಲಿ ಅದಕ್ಕೆ ಕೊಡಲೇಬೇಕು ಅಂತಲೇ ಇದೆ ಬಲಿ. ಸರಿ, ಅದು ಇಲ್ಲಿ ಕ್ರತವಃ ಅಂದರೆ ವಿವಿಧ ಬಲಿ ಇತ್ಯರ್ಥ ಅಂತ ಅಷ್ಟೆ. ದಕ್ಷಿಣಶ್ಚ, ದಕ್ಷಿಣ ಅಂದರೆ ಪ್ರತಿಯೊಂದು ಯಾಗದಲ್ಲಿಯೂ ದಕ್ಷಿಣ. ಇಲ್ಲಿ ದಕ್ಷಿಣ ಅಂದರೆ ಶಂಕರ ಹೇಳ್ತಾರೆ ಸುವರ್ಣದಾನ, ಗೋಲ್ಡ್ ಕಾಯಿನ್ಸ್ ಕೊಡಬೇಕಂತ. ಅದಕ್ಕಾದರೂ ಹೋಮ ಮಾಡಿ ಸಿಗತ್ತೆ, ಆಯಿತಾ. ದಕ್ಷಿಣಶ್ಚ. ಇವತ್ತಿಗೂ ಸೋಮಯಾಗ ಮಾಡುವಂಥವ್ರು, ವೈದಿಕ ಯಾಗವನ್ನು ಮಾಡೋರಿಗೆಲ್ಲ ಅವ್ರು ಮೋರ್ ದ್ಯಾನ್ ದಕ್ಷಿಣೆ ದೇ ಪ್ರಿಫರ್ ಕಾಯಿನ್ಸ್. ಯಾಕಂದರೆ ಸುವರ್ಣ ದಾನವೇ ಶ್ರೇಷ್ಠ ಅಂತ ಹೇಳಿದ್ರು. ಸೊ ಇಟ್ಕೊಂಡಿರ್ಬೇಕು, ಅಟ್ಲೀಸ್ಟ್ 1 ಗ್ರಾಮ್ ಆದರೂ ಇರಬೇಕು ಸಡನ್ನಾಗಿ ಏನು ಕೊಡೋಕ್ಕೆ. ದಕ್ಷಿಣೆ ಕೊಡಬೇಕು, ಅದರ ಜೊತೆಗೆ ಈ ದಾನದಲ್ಲಿ ಸುವರ್ಣ ದಾನ ಬೆಸ್ಟು ಅಂತ ವೈದಿಕದಲ್ಲಿ. ದಕ್ಷಿಣಶ್ಚ. ಮತ್ತು ಪ್ರತಿಯೊಂದು ಯಾಗಕ್ಕೂ ಕೆಲವು ವಿಶೇಷ ದಾನಗಳು. ಇಲ್ಲಿ ಸುವರ್ಣ ದಾನ. ಇವಾಗ ರುದ್ರಹೋಮ ಮಾಡ್ತೀರ ಅಂದರೆ ಮ್ಯಾಂಡೇಟ್ರಿಯಾಗಿ ಏನು ಮಾಡಬೇಕು, ಅದು ದಶದಾನ ಸರಿ. ಅದ್ರ ಜೊತೆಗೆ ಒಂದು ದಾನ ಇಂಪಾರ್ಟೆಂಟ್. ರುದ್ರಹೋಮ ಮಾಡಿದವರು ಗೊತ್ತು. ಯಾರು ಮಾಡಿಲ್ವ ರುದ್ರಹೋಮ? ಇಲ್ಲಿ ಮಾಡಿದ್ದೀವಿ, ದಾನ ಕೊಟ್ಟಿಲ್ಲ, ಅದಕ್ಕೆ ಗೊತ್ತಿಲ್ಲ. ಗೋದಾನ ಮಾಡಬೇಕು. ನೀವು 10 ಸತಿ ರುದ್ರಹೋಮ ಮಾಡಿದ್ರು 10 ಸತಿ ಗೋದಾನ ಮಾಡಬೇಕು. ಸರಿ, ಇವತ್ತಿಂದ ರುದ್ರಹೋಮ ಸ್ಟಾಪ್, ಆಯಿತಾ. ಗೋದಾನ ತುಂಬ ಪ್ರಧಾನ. ಇಲ್ಲ ಬೆಳ್ಳಿದೊಂದು ಯಾವ ಹಸು ಕೊಡ್ತಾರಲ್ಲ, ಅದೆಲ್ಲ ಬೇಡ, ಮಾಡಬೇಕು. ಧರ್ಮಶಾಸ್ತ್ರ ಚೆನ್ನಾಗಿ ಅರ್ಥ ಆಗಿದ್ರೇ ವೇದ ಪೂರ್ವ ಭಾಗದ ಹೇಳಿರುವಂತಹ ಮಂತ್ರಗಳು ಹೇಗೆ ಹೋಲಿಕೆ ಮಾಡೋದು ಅಂತ ಗೊತ್ತಾಗುತ್ತೆ. ಇಲ್ಲ ಸುಮ್ಮನೆ ಯಜ್ಞಾಶ್ಚ ದಾನಶ್ಚ ಏನೋ ದಾನ ಕೊಟ್ಬಿಡಿ ಅನ್ನೋದಲ್ಲ. ಅದು ಯಾತಕ್ಕೆ ಬಂತು ಅದೆಲ್ಲ ನೋಡಬೇಕು. ಸೊ ಅದಕ್ಕೇ ಪೂರ್ವ ಭಾಗ ಚೆನ್ನಾಗಿ ಸಂಹಿತ ಅಧ್ಯಯನ ಆಗಿರಬೇಕು. ಆಮೇಲೆ ಸಂಹಿತೆಯನ್ನು ತಿರಸ್ಕಾರ ಮಾಡ್ತೀರಾ, ಅದೆಲ್ಲ ಸರಿ. ಸಂಹಿತ ಅಧ್ಯಯನ ಆಗದೆ, ಬ್ರಾಹ್ಮಣ ಅಧ್ಯಯನ ಆಗದೆ, ಸಂಹಿತಾ ಬ್ರಾಹ್ಮಣ ಆರಣ್ಯಕಲ್ಲ ಅಧ್ಯಯನ ಆಗದೆ ಡೈರೆಕ್ಟಾಗಿ ನೀವು ವೇದ ಅಂತ ಹೇಳ್ತೀರಾ ಅಂದರೆ ಸಂಪೂರ್ಣವಾಗಿ ಬರಲ್ಲ. ಅದು ಆಮೇಲೆ ಮಿಥ್ಯಾ ಸರಿ. ಆ ಮಿಥ್ಯಾವನ್ನು ಫಸ್ಟ್ ತಿಳ್ಕೊಂಡು ಅದನ್ನು ಮಿಥ್ಯಾನ ಸತ್ಯ ಅಂತ ಪೂರ್ವಜ್ಞಾನ ಇದ್ದು ಆಮೇಲೆ ಅದನ್ನು ಮಿಥ್ಯಾ ಮಾಡಬೇಕು ಅಂದರೆ ಇದೆಲ್ಲ ಅವಶ್ಯಕತೆ. ಇಲ್ಲಾಂದ್ರೆ ಏನು ಹೇಳ್ತೀವಿ, ದಕ್ಷಿಣ ಕೊಡೋ ಅವಶ್ಯಕತೆ ಇಲ್ಲಪ್ಪ, ಅದು ಮಿಥ್ಯ. ದಾನ ಮಾಡೋ ಅವಶ್ಯಕತೆ ಇಲ್ಲಪ್ಪ, ಅದು ಮಿಥ್ಯ. ಆಮೇಲೆ ದೀಕ್ಷಾ ಪಾಲನೆ ಮಾಡೋ ಅವಶ್ಯಕತೆ ಇಲ್ಲ, ಅದು ಮಿಥ್ಯ. ಹೀಗೆ ಹೇಳ್ತಾ ಹೋಗ್ತೀವಿ. ವೆರಿ ರಾಂಗ್. ಅದು ಧರ್ಮಾಚರಣೆ ವ್ಯವಹಾರದಲ್ಲಿ ಹಾಗಿದ್ಬೇಡ. ಹಶ್ವು ಇಲ್ಲ, ಅದು ಮಿಥ್ಯ, ಊಟ ಮಾಡಬೇಡ.
ಅಲ್ವಾ? ಕರೆಕ್ಟ್ ತಾನೆ? ಎಲ್ಲವನ್ನು ಇಗ್ನೋರ್ ಮಾಡೋದು ವೇದಾಂತ ರೀತಿಯಲ್ಲೇ ನೋಡ್ತಾ ಹೋಗ್ಬಿಟ್ರೆ ಎಲ್ಲವನ್ನು ಇಗ್ನೋರ್ ಮಾಡಬೇಕು ಅಂದರೆ ಊಟ ಮಾಡಿಬಿಡ. ಇಲ್ಲ ಅದು ಅವಾಗ ಹಶ್ವಾಗತ್ತೆ ಅಂದರೆ ಅವಾಗ ಹಶ್ವಾಗತ್ತೆ ಅನ್ನೋದು ಊಟ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಿಲ್ಲ ಧರ್ಮಶಾಸ್ತ್ರ. ಪರಿಶೇಚನೆ ಮಾಡಬೇಕು, ಸತ್ಯಂತರ್ತೇನ ಪರಿಶಿಂಚಾಮಿ ಅಂತ ಹೇಳಬೇಕು, ಸಾಯಂತರ್ತೇನ ಪರಿಶಿಂಚಾಮಿ ಹೇಳಬೇಕು. ಇಲ್ಲ ಹಾಗೆ ತಿಂತೀನಿ ಅಂದರೆ ಸಾಮಾನ್ಯಮೇತತ್ ಪಶುಭಿರ್ ನರಾಣ. ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ನಾವು ಅವಧೂತ ಸ್ಥಿತಿಗೆ ಹೋಗಬೇಕು ಅಂದರೆ ಧರ್ಮ ಪಾಲನೆ ಫಸ್ಟ್ ಮಾಡಿರಬೇಕು. ಧರ್ಮ ಪಾಲನೆ ಮಾಡಿ ಧರ್ಮದಲ್ಲಿ ತುಚ್ಛ ಭಾವ ಬಂದು ಅವಧೂತ ಸ್ಥಿತಿಗೆ ಹೋಗಬೇಕು. ಅವಧೂತ ಸ್ಥಿತಿಯಲ್ಲಿ ಇದ್ಕೊಂಡು ಇದೆಲ್ಲ ಬಿಟ್ಬಿಡ್ತೀನಿ ಅಂತಲ್ಲ. ವೆರಿ ಇಂಪಾರ್ಟೆಂಟ್. ನಾವು ಸುಮಾರು ಜನ ಏನು ಮಾಡ್ತೀವಿ, ಅರಹೊರೆಯಾಗಿ ತಿಳ್ಕೊಂಡು ಎಲ್ಲ ಬಿಡ್ತೀವಿ. ಒಂದು ಕ್ರಮವಾಗಿ ಬರಬೇಕು. ಕ್ರಮವಾಗಿ ಬಂದು ತಾನಾಗೆ ಉರ್ವಾರುಕಂ ಇವ ಬಂಧನಾದ ರೀತಿಯಲ್ಲಿ ಹೋಗಬೇಕು. ತಾನಾಗೆ ಸೌತೆಕಾಯಿ ಬಿಡಬೇಕು, ಬಲಿಬೇಕದು, ಬಲ್ತ್ಕೊಂಡು ಬಿಡಬೇಕು. ಇಲ್ಲಾಂದರೆ ಸ್ವಲ್ಪ ಕಾವು ಕೊಡಿ, ಚೆನ್ನಾಗಿ ಹಣ್ಣಾಗದು ಬೀಳುತ್ತೆ. ಆ ಕಾವು ಕೊಡದೆ ಮಹ್ಯಂ ಮೇಧಂ ಪ್ರಜ್ಞಾಂ ಪ್ರಯಚ್ಛಸ್ವ. ದೋಷಕರತ್ವಂ ಅಂತ ಹೇಳಿದೆ, ಅತೃಪ್ತಿಕರತ್ವಂ ಬಂಧಕತ್ವಂ ಅದು ಹೇಳಿದೆ, ಅದೆಲ್ಲ ಜ್ಞಾಪಕ ಬರಬೇಕು. ವೆರಿ ಇಂಪಾರ್ಟೆಂಟ್. ಈ ಮಂತ್ರಗಳಕ್ಕೆಲ್ಲ ವೇದಪೂರ್ವವಾಗಿ ಧರ್ಮದಲ್ಲಿಯೇ ಉತ್ತರ. ಅದಕ್ಕೆ ನೋಡಿ ಶಂಕರಾಚಾರ್ಯರ ಗ್ರೇಟ್ನೆಸ್ ಅದೇ. ಇಲ್ಲಿ ಅವರು ಅದನ್ನು ಮಿಥ್ಯಾ ಅಂತ ಎಲ್ಲೂ ಹೇಳಿಲ್ಲ, ಇದನ್ನು ಇಗ್ನೋರ್ ಮಾಡಿ ಅಂತ ಹೇಳಿಲ್ಲ. ಆ ಕ್ರಿಯೆಗೆ ರೆಸ್ಪೆಕ್ಟ್ ಕೊಟ್ಟು ಅದನ್ನು ಅಲ್ಲಿಗೆ ಮುಗಿಸ್ಬಿಡು ಹಾಗೆ ಅಂತ. ಸರಿ. ದಕ್ಷಿಣಶ್ಚ ಸಂವತ್ಸರಶ್ಚ. ಸಂವತ್ಸರ ಅಂದರೆ ಯಜ್ಞಕಾಲ ಅಂತಾರೆ. ಯಜ್ಞಕಾಲ ಯಾವ ಸಮಯಕ್ಕೆ ಯಾಗವನ್ನು ಮಾಡಬೇಕು. ಇಲ್ಲಿ ಪ್ರಶ್ನೋಪನಿಷತ್ ಭಾಷ್ಯವನ್ನು ತಗೊಂಡ್ರೆ ಕಾಲ, ಆಮೇಲೆ ಅಯನ, ಜ್ಞಾಪಕ ಇದೆಯಾ? ಪ್ರಶ್ನೋಪನಿಷತ್ ಕಾಲ, ಅಯನ, ಋತು, ಮಾಸ, ಪಕ್ಷ, ತಿಥಿ, ಅಹೋರಾತ್ರ. ಇಷ್ಟನ್ನೆಲ್ಲ ರೈ ಅಂತ ಮಾಡಿದ್ರು, ಪ್ರಾಣ ಅಂತ ಮಾಡಿದ್ರು. ಇಲ್ಲಿ ಅದು ಆ ಪ್ರಶ್ನೋಪನಿಷತ್ತನ್ನು ತಗೊಳ್ಬೇಕಿಲ್ಲಿ, ಆಯಿತಾ? ಹಾಗೆ ರೈ ಪ್ರಾಣ. ಸಂವತ್ಸರಶ್ಚ. ಆಮೇಲೆ ಯಜಮಾನಶ್ಚ. ಯಜಮಾನನು ಹುಟ್ಟಿದಂತೆ ನೋಡಿ. ಇಲ್ಲಿ ಮನುಷ್ಯ ಅಂತ ಹೇಳಿದ ಮೇಲೆ ಯಜಮಾನ ಅಂತ ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಹಿಂದಿನ ಶ್ಲೋಕದಲ್ಲಿ ಅಲ್ಲಲ್ಲ ಇದೆ ಬಹ್ವಿ ಪ್ರಜಾ, ಕರೆಕ್ಟ್. ಅನೇಕವಾದ ಆ ಪುರುಷನಿಂದ ಜೀವಿಗಳು ಬಂತ ಅಂತಂದಮೇಲೆ ಇಲ್ಲಿ ಯಜಮಾನಶ್ಚ ಸಪ್ರೇಟ್ ಹಾಕಿದ್ದಾರೆ. ಯಜಮಾನ ಇಸ್ ನಥಿಂಗ್ ಬಟ್ ಜೀವ. ಮತ್ತು ಯಾಕೆ ಯಜಮಾನ ಅಂತ ಹಾಕಿದ್ರು? ಆ ಕರ್ತೃಭಾವ ಬರಬೇಕು ಅನ್ನೋದಕ್ಕೆ. ಆ ಕರ್ತೃಭಾವ ಯಾಗವನ್ನು ಮಾಡಬೇಕು ಅಂದರೆ ಮ್ಯಾಂಡೇಟ್ರಿಲಿ ಯು ಶುಡ್ ಹ್ಯಾವ್ ವಾಟ್? ಪತ್ನಿ ಇರಬೇಕು. ಸುಮಾರು ವರ್ಷ ಆದಮೇಲೆ ಪತ್ನಿ ಆಗಿದ್ಮೇಲೆ ಮಗು ಹುಟ್ಟಬೇಕು, ಮಗಳಾದರೂ ಹುಟ್ಟಬೇಕು. ಹುಟ್ಟಲಿಲ್ಲ ಅಂದರೆ ಯಾಗ ಮಾಡೋಗಿಲ್ಲ. ಕ್ರಮ. ಗಂಡು ಹೆಣ್ಣು ಮಾತ್ರ ಇದೆ, ಮಗು ಇಲ್ಲ, ಮಗಳಿಲ್ಲ ಅಂದರೆ ಯಾಗ ಮಾಡೋದಿಲ್ಲ. 60 ವರ್ಷ ಆದಮೇಲೆ ಯಾಗವನ್ನು ನೀವು ವಾನಪ್ರಸ್ಥಾಶ್ರಮಕ್ಕೆ ಹೋದ್ಮೇಲೆ ಮಗ ಅದನ್ನು ಕ್ಯಾರಿ ಓವರ್ ಮಾಡಬೇಕು. 60 ವರ್ಷ ಆದಮೇಲೆ ನಮ್ಮ ಮಕ್ಕಳೇ ಆಗಿಲ್ಲ ಅಂದರೆ ಯಾಗ ಸ್ಟಾಪ್ ಮಾಡಬೇಕು. ನಿಮಗೆ ಯಾಗದಲ್ಲಿ ಅಧಿಕಾರ ಇಲ್ಲ. ಯಾಗ ಮಾಡಿದ್ರೂ ಫಲ ಬರಲ್ಲ. ಮತ್ತು ಆ ಮಗ ಅಂಗವಿಕಲತೆ ಆಗಿರಬಾರ್ದು. ಇದೆಲ್ಲ ವೆರಿ ಇಂಪಾರ್ಟೆಂಟ್ ಇದೆ. ಅವನಿದ್ರೆ ಫಲ ಇಲ್ಲ. ಯೋಚನೆ ಮಾಡಿ. ವೈದಿಕ ಕರ್ಮಕ್ಕೆ ಹಾಗೆ ಅಂತಂದರೆ ಪುರಾಣದ ಕರ್ಮಗಳು ಹೇಗೆ? ನೀವು ಹೇಳ್ತೀರ ಈಗೆಲ್ಲ ಆಮೇಲೆ ಮುಗಿಸ್ಬಿಡ್ತೀನಿ. ಈಗ ನೀವು ಹೇಳ್ತೀರ ಈಗಿನ ಕಾಲದಲ್ಲೆಲ್ಲ ಹಾಗಲ್ಲ ಅಂತ. ಹಾಗಲ್ಲ. ನೀವು ಯಾಕಂದರೆ ಪುರಾಣದ ಯಾಗವನ್ನು ಇಟ್ ಈಸ್ ಬೇಸ್ಡ್ ಆನ್ ವೈದಿಕ ಯಾಗ. ಅಗ್ನಿಮುಖ ನೀವು ಮಾಡ್ತಿದ್ದೀರಿ ಅಂತಂದರೆ ಅಗ್ನಿಮುಖ ಈಸ್ ವೈದಿಕ. ಚಂಡಿ ಹೋಮಕ್ಕೆ ನೀವೊಂದು ಅಗ್ನಿಮುಖ ಅಂದರೆ ಅಗ್ನಿಯ ಅಗ್ನಿಯನ್ನು ಸಂಸ್ಕಾರ ಮಾಡ್ತಿದ್ದೀರಾ ಅಂತಂದರೆ ಅದೆಲ್ಲ ಎಲ್ಲ ಮಂತ್ರವೂ ವೈದಿಕವೇ. ಆ ಸ್ವಾಹಾಕಾರ ಮಾತ್ರ ಸಾವರ್ಣ್ಯ ಸೂರ್ಯ ತನಯೋ ಯೋಮನು ಕಥ್ಯತೇಷ್ಟಮಃ ನಿಶಾಮಯ ತದುತ್ಪತ್ತಿಂ ವಿಸ್ತರ ಅದ್ಗತತೋ ಮಮ ಸ್ವಾಹ. ಅಷ್ಟು ಮಾತ್ರ ಪೌರಾಣಿಕ. ಪೂರ್ವ ಅಪರ ಎರಡೂ ವೈದಿಕ ಮಂತ್ರಗಳೇ. ತಿಳ್ಕೊಳ್ಳಿ. ಡೌಟ್ಸ್ ಆಮೇಲೆ ನೋಡ. ಸರಿ. ಅದಕ್ಕೆ ಯಜಮಾನ ಆಗಬೇಕು ಅಂದರೆ ಅವನು ವೈದಿಕ ಕರ್ತೃ ಆಗಬೇಕು. ಅದು ವೇದದಲ್ಲೇ ಹೇಳಿದೆ. ಅಂದರೆ ತಸ್ಮಾದೃಚಃ
ಆ ಕರ್ಮವನ್ನು ಮಾಡಿದ ತಕ್ಷಣ ಕರ್ಮ ಫಲ ಬರಬೇಕಲ್ವ, ಅದಕ್ಕೆ ಲೋಕಾ ಚತುರ್ದಶ ಲೋಕಾ. ಇಲ್ಲಿ ಲೋಕ ಇಸಿಕೊಂಡು ಕರ್ಮಫಲ. ಸೋಮಃ ಯತ್ರ ಸೂರ್ಯ ಯತ್ರ ಪವತೆ. ಇಲ್ಲಿ ಪವತೆ ಅಂದರೆ ಗತಿ ಅಂತ ಹಾಕಿದ್ದಾರೆ. ಯಜ್ಞಾಶ್ಚ ಕ್ರತವಃ. ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ಯಾಗವನ್ನು ಮಾಡಬೇಕು ಅಂದರೆ ಒಂದು ದೀಕ್ಷಾ ಬದ್ಧತೆ ನಿಯಮ ಇರಬೇಕು. ದೀಕ್ಷೆಯಿಂದ ಯಾಗವನ್ನು ಕೈಗೊಳ್ಳಬೇಕು. ಯಾಗದಿಂದ ತತ್ಕಾಲವಾಗಿ ಬಲಿಯನ್ನು ಕೊಟ್ಟು, ಬಲಿಯ ನಂತರ ದಕ್ಷಿಣವನ್ನು ಕೊಟ್ಟು, ಸರಿಯಾದ ಸಮಯದಲ್ಲಿ ಸಂವತ್ಸರದಲ್ಲಿ ಯಾಗವನ್ನು ಮಾಡಿ ಯಜಮಾನನಾಗಿ ಈ ರೀತಿಯಲ್ಲಿ ಮಾಡಿರುವಂತಹ ಕರ್ಮ ಲೋಕಾಹ ಕರ್ಮ ಫಲವಾಗಿ ಮೂಡುತ್ತೆ. ಮೂಡಿದ ತಕ್ಷಣ ಯಾವ ಗತಿಯಲ್ಲಿ ಹೋಗುತ್ತೆ ಪವತೆ? ಸೂರ್ಯಗತಿ ಚಂದ್ರಗತಿ. ಉತ್ತರಾಯಣ ದಕ್ಷಿಣಾಯನ ಪ್ರಾಣ ರೈಹಿ. ಅದನ್ನು ನೆನಪಿಟ್ಕೊಂಡು ಈಗ ಇದರಲ್ಲಿ ಕಠೋಪನಿಷತ್ತಲ್ಲಿ ನೋಡಿದ್ವಲ್ಲ, ವಿಶ್ವಜಿತ್ ಯಾಗ ಅಲ್ವಾ? ವಿಶ್ವಜಿತ್ ಯಾಗದ ಎಲ್ಲವನ್ನೂ ಕೊಡಬೇಕು ಅಂತ. ಒಳ್ಳೆಯದು, ಸಾಧಾರಣ, ಅಧಮ ಎಲ್ಲ ಕೊಡಬೇಕು. ಉತ್ಕೃಷ್ಟ, ನಿಕೃಷ್ಟ, ಸಾಧಾರಣ ಎಲ್ಲ ಯಾಗವೂ ಕೊಡಬೇಕು. ಇದು ದಕ್ಷಿಣೆಯನ್ನು ಕೊಡಬೇಕು. ಸರಿ, ಅರ್ಥ ಆಗ್ತಿತ್ತಾನೆ? ಪುರುಷನಿಂದ ಜೀವನಿಂದ ಒಂದು ಮ್ಯಾನ್ಯುಲ್ ಬಂತು ಇವಾಗ. ಆಮೇಲೆ 7ನೇದು ಮುಗಿಸ್ಬಿಡೋಣವ ಹೇಗೆ ಇದು? ಒಂದು 5 ನಿಮಿಷ ಮುಗಿಸ್ಬಿಡೋಣ. ಇಲ್ಲ, ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕು 7ನೇದಕ್ಕೆ, ನಾಳೆ ನೋಡೋಣ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾಳೆ ಆದಷ್ಟು ಬೇಗ ಬನ್ನಿ, ಯಾಕಂದರೆ ಅಲ್ಲಿ ಜಾತ್ರೆ ಇರೋದ್ರಿಂದ ನೀವು ಯಾರೊಡಲ್ಲಿ ಬರ್ತೀರಿ ಅಂತ ಗೊತ್ತಿಲ್ಲ. ಸ್ವಲ್ಪ ಬೇಗ ಬಂದು ಕೂತು ಜಪ ಮಾಡಿಕೊಂಡ್ರೆ ಒಳ್ಳೆಯದು. ಓಂ ಓಂ. ಹಾಂ, ಒಂದು ನಿಮಿಷ ಕೂತ್ಕೊಳ್ಳಿ, 2 ನಿಮಿಷ ಡೌಟ್ ಇದೆ ಹೇಳಿ. ಹಾಂ, ಕರೆಕ್ಟ್. ಅದು ಮಗು ಆದಮೇಲೆ ಮುಂದುವರ್ಸ್ಕೊಳ್ಬೇಕು. ಮಗು ಆಗಲಿಲ್ಲ ಅಂದರೆ ಪುತ್ರಕಾಮೇಷ್ಟಿ ಯಾಗ ಮಾಡಬೇಕು. ಪುತ್ರಕಾಮೇಷ್ಟಿ ಯಾಗ ಕಾಮ್ಯಾರ್ಥ, ನಿತ್ಯ ನೈಮಿತ್ಯದಲ್ಲಿ ಬರಲ್ಲ ಅದು. ಪುತ್ರ ಕಾಮ ಇಷ್ಟಿ ಹಾಗೆ. ಏನಾದ್ರು ಸಂದೇಹಗಳಿದೆಯಾ? ಇದ್ದರೆ ಒಂದು 5 ನಿಮಿಷ ಮುಗಿಸ್ಬೇಕು. ಹಾಂ, ಇಲ್ಲ ಇಲ್ಲ ಇಲ್ಲ, ಸತ್ಯವಲ್ಲ. ಅಂದರೆ ಉತ್ತರಾಯಣಕ್ಕೆ ಹೋದರೆ ಆ ಜೀವ ಮೋಕ್ಷವನ್ನು ಗಳಿಸುತ್ತೆ, ದಕ್ಷಿಣಾಯನದಲ್ಲಿ ಹೋದರೆ ಅಲ್ಲ ಅಂತ ಆ ಥರ ಎಲ್ಲ ಏನಿಲ್ಲ. ಇವಾಗ ಇದೇನಾಗುತ್ತೆ, ಭಾದ್ರಪದ ಆದಮೇಲೆ ಆಶ್ವಯುಜ, ಭಾದ್ರಪದ ಆದಮೇಲೆ ಆಶ್ವಯುಜ ತಾನೆ? ಹಾಂ, ಭಾದ್ರಪದ ಮಾಸ ಮಹಾಲಯ ಅಮಾವಾಸ್ಯೆ ದಿನ ಚಂದ್ರಶೇಖರ ಭಾರತಿಗಳು ಸಮಾಧಿ ತಗೊಂಡ್ರು. ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ. ಹಾಗಂತ ಅವ್ರಿಗೆ ಮೋಕ್ಷ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಯೋಚನೆ ಮಾಡಿ ಅಲ್ವಾ? ಸುಮಾರು ಜನ ಮಹಾತ್ಮರು, ಸಿದ್ಧಪುರುಷರು, ಜ್ಞಾನಿಗಳು, ಜೀವನ್ಮುಕ್ತರು ಎಲ್ಲ ದಕ್ಷಿಣಾಯನದಲ್ಲೇ ಹೋಗಿರೋದು. ಸೊ ಉತ್ತರಾಯಣದಲ್ಲೇ ಅದೊಂದು ನಮಗೆ ಇದು ಬಂದುಬಿಟ್ಟಿದೆ. ವೈಕುಂಠ ಏಕಾದಶಿ ದಿವಸ ಹೋದ್ರಂತೆ ನೋಡು, ಸ್ನಾನ ಮಾಡ್ಕೊಂಡು ಬಂದರು, ಕೂತ್ರಂತೆ ಹೋದರು ಅಲ್ವಾ? ಅದೆಲ್ಲ ಏನಿಲ್ಲ. ಅದು ಯಾರಿಗೆ ಹೇಳಿರೋದು? ಉಪಾಸಕರಿಗೆ. ಉಪಾಸನೆಯ ದೃಷ್ಟಿಯಲ್ಲಿ ಸಕಾಮ ನಿಷ್ಕಾಮ ಕರ್ಮವನ್ನು ಮಾಡಿ ಆ ಥರ ತೊಗೊಂಡ್ರೆ ಅವರ ಗತಿ. ಅದಕ್ಕೆ ಇಲ್ಲಿ ಸೂರ್ಯ ಎತ್ತರ ಚಂದ್ರ ಎತ್ತರ ಅಂತ ಹಾಕಿರೋದು. ಜ್ಞಾನಿಗಳಿಗೆ, ಸಾಧಕರಿಗೆ, ಸಿದ್ಧಪುರುಷರಿಗೆ ಅದೆಲ್ಲ ವರ್ಕೆ ಆಗಲ್ಲ. ನಮ್ಮಂಥವ್ರಿಗೆ ನೀವು ನಮ್ಮನ್ನೆಲ್ಲ ಸೇರ್ಕೊಂಡು ಕೇಳಿದ್ದೀರಂದರೆ ಹೌದು. ಹಿಂದೆ ಏನು ಓದಿದೆ ಅಂದರೆ ಆ ದೇವತೆಗಳು ಅಂದರೆ ದಕ್ಷಿಣಾಯನದ ದೇವತೆ ಉತ್ತರಾಯಣ ಪುಣ್ಯ ಇದ್ದರೆ ಅವರಿಗೆ ಉತ್ತರಾಯಣ ಬರೋ ತನಕ ಆ ದೇವತೆ ಜೊತೆ ಇರ್ತಾರೆ. ಆ ಉತ್ತರಾಯಣ ಬಂದಮೇಲೆ ಅವ್ರಿಗಂತ ಹ್ಯಾಂಡ್ ಓವರ್ ಮಾಡ್ತಾರೆ, ಉತ್ತರಾಯಣಕ್ಕೆ ಹೋಗ್ತಾರೆ. ಅದೇ ಉತ್ತರಾಯಣದ ಸತ್ತು ಅಂದರೆ ದೇಹತ್ಯಾಗ ಮಾಡಿ ಅವ್ರಿಗೆ ದಕ್ಷಿಣಾಯನ ಯೋಗ ಇದ್ದರೆ ಉತ್ತರಾಯಣದ ದೇವತೆ ದಕ್ಷಿಣಾಯನ ಬರೋ ತನಕ ಅವ್ರನ್ನ ಇಟ್ಕೊಂಡಿರ್ತಾರೆ, ದಕ್ಷಿಣಾಯನಕ್ಕೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆಮೇಲೆ ಅವರ ಆಗತ್ತಿಂದ ಹೋಗ್ತಾರೆ. ಇರಬಹುದು. ಇದನ್ನು ಇದಮಿತ್ತಮ್ ಅಂತ ತಗೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಇರಬಹುದು. ಅಂದರೆ ಅವ್ರಿಗೆ ಹೇಳಿದ್ದು ಈ ಥರ ಉತ್ತರಾಯಣದಲ್ಲಿ ಪ್ರಾಣ ಬಿಟ್ಟರೆ ಒಳ್ಳೆಯದಾಗುತ್ತೆ, ಇಂಥ
ಕೆಟ್ಟ ಕೆಲಸ ಮಾಡಿದ್ದಾನೆ ಉತ್ತರಾಯಣದಲ್ಲಿ ಹೋದ ಅಂತ ಹೇಳ್ತಾರಲ್ಲ, ಅವಾಗ ಅದಕ್ಕೆ ಅವರು ಈ ಥರ ಎಕ್ಸ್ಪ್ಲನೇಷನ್ ಕೊಡು. ಅದೇ ನಮ್ಮ ಮನಸ್ಸಿಗೆ ಅದು ಹಿಡಿಸ್ಬೇಕು ಆವಾಗ. ಬಿಕಾಸ್ ಪ್ರಾಣ ಅದೇ ಈ ಪಂಚಾಗ್ನಿ ವಿದ್ಯುತ್ ಪ್ರಕಾರ ಆಲ್ರೆಡಿ ಶರೀರ ಸಿಕ್ಬಿಟ್ಟಿರುತ್ತೆ ಅಂತ ಆದಾಗ ದೆನ್ ಈ ಅರ್ಥವಾದಗಳು ನಮಗೆ ಅಷ್ಟು ಸೆನ್ಸ್ ಮಾಡಲ್ಲ. ಎನಿವೇಸ್ ಅದಕ್ಕೆ ಶಾಸ್ತ್ರೀಯವಾಗಿ ಹೇಳಬೇಕು ಅಂದರೆ ಅದಕ್ಕೆ ಕಷ್ಟನೇ ಹೇಳೋದು. ಅಂದರೆ ಸಂಸ್ಕಾರ ಆಗಲೇಬೇಕು. ಅದಕ್ಕೆ ಶಾಸ್ತ್ರದಲ್ಲಿ ಕೋವಿಡ್ ಟೈಮಲ್ಲಿ ಯಾರೆಲ್ಲ ಹೋದರೂ ಧರ್ಮಶಾಸ್ತ್ರ ಒಂದು ಆಲ್ರೆಡಿ ನಮಗೊಂದು ಇದು ಮಾಡಿಕೊಟ್ಟಿದೆ. ಮರದಲ್ಲಿ ಆ ವಿಗ್ರಹವನ್ನು ಬರೆದು ಷೋಡಶ ಸಂಸ್ಕಾರವನ್ನೆಲ್ಲ ಮಾಡಿ ನಮ್ಮ ಶರೀರವನ್ನು, ಅದಕ್ಕೆ ನೋಡಿ ನಮ್ಮದು ಅಂತ ಹೇಳ್ಕೊಬಿಟ್ಟೆ, ನಿಮ್ಮದು ಅಂತಂದರೆ ಬೈತಾರೆ. ನಮ್ಮ ಶರೀರವನ್ನು ಆ ಮರದಲ್ಲಿ ಮಾಡಿ ಷೋಡಶ ಸಂಸ್ಕಾರಗಳನ್ನು ಮಾಡಿ ಆಮೇಲೆ ಅಪರಕರ್ಮವನ್ನು ಮಾಡಬೇಕು ಅಂತ ಶಾಸ್ತ್ರವಿದೆ. ಅದಕ್ಕೆ ಅದೇ ಉತ್ತರ ಮಾಡಲೇಬೇಕು. ಅದು ಅಲ್ಲಿ ವೇದಾಂತ ಎಲ್ಲ ತರಬಾರ್ದು. ವ್ಯವಹಾರದಲ್ಲಿ ಇವಾಗ ನೀವು ಕೇಳ್ತಿರೋದು ಅವ್ರಿಗೇನು ಅಂತ ಕೇಳ್ತಿದ್ದೀರಲ್ವ, ಗತಿ ಕೇಳ್ತಿರೋದು ಅದು ಪೂರ್ವಭಾಗ ಆಗೋಯ್ತು. ಆ ಆಲೋಚನೆ ಬರ್ತಿದೆ ಅಂದ್ರೆ ಅಲ್ಲಿ ವೇದಾಂತ ತರಲೇಬಾರ್ದು ಅಂತ ಅರ್ಥ. ಧರ್ಮ ಸಂದಿಗ್ಧ ಇದೆ ಅಂತ ಅಲ್ಲಿ ವೇದಾಂತ ತರಬಾರ್ದು. ಸಂದಿಗ್ಧ ಇಲ್ಲ ಅಂದರೆ ವೇದಾಂತ ಎಲ್ಲಿ ಅವ್ರಿಗೆ ಗೊತ್ತಲ್ವ, ಪರವಾಗಿಲ್ಲ ಹೋಯ್ತು ಜೀವ ಹೇಗೋ ಹೋಯ್ತು ಪರವಾಗಿಲ್ಲ, ಅಲ್ಲಿ ಶಾಸ್ತ್ರೀಯವಾಗೇ ಮಾಡಬೇಕು. ಈ ಬಹ್ವಿ ಪ್ರಜಾಹ ಅಂತ ಹೇಳಿದೆ, ಮತ್ತೆ ಯಜಮಾನ ಅಂತ ಹೇಳಿದೆ, ವೈ ಅಂತ ಹೇಳಿದೆ. Is it by any chance that this Bahvi Prajaha includes every kind of human being? All 84 lakhs. Yajamanaha is the one who has the adhikara to do the ಆಲ್ ಅದೇ ಎಸ್, ಆಲ್ 84 lakh ಸ್ಪೀಶೀಸ್ ಇಸ್ ಬಕ್ವಿ ಪ್ರಜಾ. ಯಜಮಾನ ಇಸ್ ಯಾರಿಗೆ ಯಾಗದಲ್ಲಿ ಅಧಿಕಾರ ಇದೆ. ಮೈಟ್ ಬಿ, ಅದು ಹೇಳ್ಬೋದು. ವಿಪ್ರಹ ಅಂತ ಸಿಂಪಲ್, ಅದಕ್ಕೆ ವಿಪ್ರಹ ಅಂತ ಅರ್ಥ. ಅಧಿಕಾರಿ ಎಸ್. ಯಜ್ಞ ಮಾಡೋಕ್ಕೆ ಯಾರಿಗೆ ಅಧಿಕಾರ ಇದೆಯೋ ಅವ್ರು ಮಾತ್ರ ಯಜ್ಞವನ್ನು ಮಾಡಬೇಕು. ಅದು ಯಾಗ ಮಾಡಬೇಕು ಅಂದರೆ ಅಗ್ನಿಮುಖ ರೀತಿಯಲ್ಲಿ ವೈದಿಕ ಸಂಸ್ಕಾರದ ಜೊತೆಗೇ ಮಾಡಬೇಕು, ಅದೇ ಫಲ. ನಾವು ಆರಾಮಾಗಿ ಕಾಪರ್ ಬಟ್ಲು 100 ರೂಪಾಯಿಗೆ ಸಿಗುತ್ತೆ ಅಂತ ತಂದು ಇಟ್ಕೊಂಡು ಸ್ವಾಹ ಸ್ವಾಹ ಹಾಕಿದ್ರೆ ಅಲ್ಲ. ಅದಕ್ಕೆ ಕೆಲವ್ರಿಗೆಲ್ಲ ಒಳ್ಳೆ ಇಂಪ್ಯಾಕ್ಟ್ ಸಿಕ್ಕಿದೆ. ಅಗ್ನಿಯ ಪ್ರಾಶಸ್ತ್ಯವೇ ಸುಡೋವಂಥದ್ದು, ಪವನ ಮಾಡುವಂಥದ್ದು. ಅದು ನಿಮಗೆ ಸಾಮಾಜಿಕವಾಗಿ ಒಳ್ಳೇದು ಮಾಡುತ್ತೆ ಬಿಟ್ಟರೆ ನಿಮ್ಮ ಆಂತರಿಕ ಜೀವಾತ್ಮನಿಗೆ ಅದು ಶುದ್ಧಿ ಮಾಡಲ್ಲ, ಸಂಸ್ಕಾರ ಇಲ್ಲ ಅಂದರೆ. ವೈದಿಕ ಸಂಸ್ಕಾರ ಮಾಡಿದೆ. ಇವಾಗ ನೆನ್ನೆ ಇಲ್ಲಿ ಬರಬೇಕಾದ್ರೆ ಇಲ್ಲಿ ಮನೆ ಹತ್ರ ಒಬ್ಬರು ಬೆಂಕಿ ಹಚ್ಚಿದ್ರು ಅಂತಲೇ ಹೇಳಬೇಕು, ಯಾಕಂದರೆ ಅಗ್ನಿ ಅಂತ ಹೇಳೋಕ್ಕಾಗಲ್ಲ, ಸಂಸ್ಕಾರ ಆಗಿಲ್ಲ. ಆ ಅಗ್ನಿಗೂ ನೀವು ಪೂಜೆ ಮಾಡುವಂತಹ ಯಾಗದಲ್ಲಿ ಇಡುವಂತಹ ಅಗ್ನಿಗೂ ವ್ಯತ್ಯಾಸನೇ ಇದೆ, ಬಣ್ಣದಲ್ಲಿ ವ್ಯತ್ಯಾಸ ಇದೆ. ಅದಕ್ಕೆ ಸಪ್ತಜಿಹ್ವಾಹ ಅಂತ ಬಂತು, ಧೂಮ್ರ ಕಾಲಿ ಕರಾಳಿ ವದನ ಅಂತ. ಆ ಅಗ್ನಿಗೂ ಈ ಅಗ್ನಿಗೂ ವ್ಯತ್ಯಾಸ ಇರುತ್ತೆ. ಇಲ್ಲಿ ಹೊಗೆ ಬಂದ್ರೂ ನಿಮ್ಗೆ ಅಲ್ಲಿ ಒಂಥರ ಅನಿಸುತ್ತೆ, ಅಲ್ಲಿ ಏನು ನಿಮಗೆ ಏನು ಸ್ಯಾಂಟಿಟಿ ಇರೋದಿಲ್ಲ. ಯಾಗವನ್ನು ಮಾಡಿದಾಗ ನೀವು ಅಗ್ನಿಯನ್ನು ಜ್ವಲನೆ ಮಾಡಿ ಅಲ್ಲಿ ನಿಮಗೆ ಸ್ಯಾಂಟಿಟಿ ಬರುತ್ತೆ, ಅದೇ ವ್ಯತ್ಯಾಸ. ವೆರಿ ಇಂಪಾರ್ಟೆಂಟ್. ಅದೆಲ್ಲ ವೇದಾಧ್ಯಯನ ಚೆನ್ನಾಗಿ ಪರವಾಗಿಲ್ಲ. ಸರಿ. ಓಂ.